TV49 ನ್ಯೂಸ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಇವತ್ತು ಗೋಕಾಕ್ ತಾಲೂಕಿನಲ್ಲಿರ್ತಕ್ಕಂಥ ಒಬ್ಬ ಮಹಾನ್ ಸಂಗೀತ ಕಲಾವಿದ ಪಂಡಿತ ಶ್ರೀ ಮಲ್ಲಿಕಾರ್ಜುನ್ ಒಕ್ಕುನ್ ಸರ್ ಅವ್ರ ಮನೆಗೆ ಬಂದಿದ್ದೀವಿ. ಈ ಒಂದು ರಿಪೋರ್ಟನ್ನು ನಮ್ಮ ಗೋಕಾಕ್ನ ವರದಿಗಾರರಾಗಿರ್ತಕ್ಕಂಥ ರವಿ ಸರ್ ಅವರು ನಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇವತ್ತು ಆ ಸರ್ ಒಂದು ಸಾಧನೆಗಳೇನು, ಆ ಸರ್ ಯಾವ ರೀತಿ ಒಂದು ಪಾಠಗಳನ್ನು ಮಾಡ್ತಾರೆ, ಸಂಗೀತಕ್ಕೆ ಅವ್ರ ಕೊಡುಗೆ ಏನು ಅನ್ನೋದನ್ನು ಎಲ್ಲರೂ ಪೂರ್ಣವಾಗಿರ್ತಕ್ಕಂಥ ಡೀಟೇಲ್ಸನ್ನು ನೀವು ತಿಳ್ಕೊಳ್ಳಿ, ಜೊತೆಗೆ ತಿಳಿಸುವಂಥ ಪ್ರಯತ್ನವನ್ನು TV49 ನ್ಯೂಸ್ ಕನ್ನಡ ಮಾಡ್ತಾ ಇದೆ. ಸೊ ಇವತ್ತೆಲ್ಲರೂ ಕೂಡಿ ಆ ಒಂದು ಮಹಾನ್ ಸಾಧಕರ ಮನೆಗೆ ಬಂದಿದ್ದೀವಿ. ಸೊ ಇದೇ ನೋಡಿ ಅವ್ರ ಮನೆ. ಸರ್ ನಮಸ್ತೆ. ಬನ್ನಿ ಸರ್. ಸೊ ನಮಸ್ಕಾರ ಗುರುಗಳೇ. ಇವತ್ತು ನಾವು TV49 ನ್ಯೂಸ್ ಕನ್ನಡ ಚಾನೆಲ್ನಿಂದ ನಿಮ್ಮ ಒಂದು ಬಯೋಗ್ರಫಿಯನ್ನು ಈ ಜನತೆಗೆ ತೋರಿಸೋಕ್ಕೋಸ್ಕರ ಬಂದಿದ್ದೀವಿ. ಸೊ ಮೊದಲನೇದಾಗಿ ನಿಮ್ಮ ಹೆಸರು ಮತ್ತು ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡಿಕೊಡ್ಬೇಕು ಸರ್. ನನ್ನ ಹೆಸರು ಮಲ್ಲಿಕಾರ್ಜುನ್ ಬಸವರಾಜ್ ಒಕ್ಕುನ್. ನಮ್ಮ ಊರು ಇದೇ ತಾಲೂಕು ಯಾದವಾಡ ನಮ್ಮೂರು. ನಾ ಇಲ್ಲಿ ಬಂದು ಸರ್ಕಾರಿ ಜೂನಿಯರ್ ಕಾಲೇಜಲ್ಲಿ ಸಂಗೀತ ಪ್ರಾಧ್ಯಾಪಕನಾಗಿ ರಿಟೈರ್ಡ್ ಆಗಿದ್ದೇನೆ. ಈಗ ಮನೆಯಲ್ಲೇ ಎಲ್ಲ ಕ್ಲಾಸ್ ಮಾಡ್ತಾ ಇದ್ದೀನಿ. ಸಾಕಷ್ಟು ಜನ ಶಿಷ್ಯರಾಗಿದ್ದಾರೆ. ಕೆಲವೊಂದು ಗೌರ್ಮೆಂಟ್ ಸಿಲೆಕ್ಟಿವ್ ಆಗ್ಯಾರ ಎಷ್ಟೋ ಜನ ಟೀಚರ್ಸು. ಆಮೇಲೆ ಕೆಲವು ಪ್ರೈವೇಟ್ ಸ್ಕೂಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕೆಲವೊಬ್ಬರು ಸ್ವಂತ ಕ್ಲಾಸ್ ತೆಗೆದು ಅವರು ಮಾಡ್ತಾ ಇದ್ದಾರೆ. ಭಾಳ ಒಟ್ಟು ನಾ ಇಲ್ಲಿ ಬಂದ ತಕ್ಷಣ ಇಷ್ಟೆಲ್ಲ ಶಿಷ್ಯರಿಗೆ ಆಗಿದ್ದಾರೆ. ಗುರುಗಳೇ, ಈಗ ನಿಮಗೆ ಏನಪ್ಪ ಅಂತಂದರೆ ಈ ಗೋಕಾಕೂರಿನಲ್ಲಿ ನೀವೊಬ್ಬರು ಮಹಾನ್ ಪಂಡಿತ ಕಲಾ ತಪಸ್ವಿ ಅನ್ನೋದನ್ನು ನಾವು ತಿಳ್ಕೊಂಡಿದ್ದೀವಿ. ಸೊ ಇದು ನಿಮಗೆ ಮನೆಯಲ್ಲಿ ತಲತಲಾಂತರಗಳಿಂದ ಬಂದಿತ್ತು ಅಥವಾ ನೀವೇ ಏನಾದರೂ ಇದನ್ನ ಪ್ರಾರಂಭ ಮಾಡಿದ್ರು ಸರ್? ಇಲ್ಲ, ನಮ್ಮ ತಂದೆಯವರು ನಾ ಸಂಗೀತಗಾರ ಮನೆತಾನೇ ನಮ್ಮದು. ಆಮೇಲೆ ನಮ್ಮ ತಂದೆಯವರು ಪಂಡಿತ್ ಪಂಚಾಕ್ಷರಿ ಗವಾಯಿಗಳು ವೀರೇಶ್ವರ ಪುಣ್ಯಾಶ್ರಮ ಗದಗದಲ್ಲಿ 10 ವರ್ಷ ಅಲ್ಲೇ ಅಭ್ಯಾಸ ಮಾಡಿ ಅಲ್ಲೇ ಕಲ್ತವ್ರು ಅವ್ರ ಶಿಷ್ಯರವರು. ಆಮೇಲೆ ಅವ್ರ ಜೊತೆ ಸಹಪಾಠಿಗಳು ಈಗ ಆಗಿ ಹೋಗಿದವ್ರಂತ ಪಂಡಿತ್ ಪುಟ್ಟರಾಜ ಗವಾಯಿಗಳು, ಅರ್ಜುನ್ ಸಾ ನಾಕೋಡವರು, ಆಮೇಲೆ ಪಂಡಿತ್ ಬಸವರಾಜ ರಾಜಗುರುಗಳು, ಮತ್ತಿಗಟ್ಟಿ ಪಂಚಾಕ್ಷರಿ ಅವರು, ಆಮೇಲೆ ಪಂಡಿತ್ ಇನ್ನೂ ಅನೇಕರವರೆಲ್ಲ ಕೂಡ ಸಹಪಾಠಿಗಳು ಅಲ್ಲಿಗೆಲ್ಲ ಕೂಡ ಕಲ್ತವ್ರವರು. ಅವರು ಅಗ್ದಿ ನಮ್ಮ ಎಲ್ಲರೂ ಪಂಚಾಕ್ಷರಿಗಳವರು ಪರಮ ಶಿಷ್ಯರು. ಇವರೆಲ್ಲ ದೊಡ್ಡ ದೊಡ್ಡ ಇದರ ಹುದ್ದೆಯಲ್ಲೇ ಇದ್ದಾರೆ. ಒಟ್ಟಿನಲ್ಲಿ ನಮ್ಮ ಸಂಗೀತಗಾರ ಮನೆತಾನೆ. ನೋಡಿ ವೀಕ್ಷಕರೇ, ಯಾವ ರೀತಿ ಪಂಡಿತ ಪುಟ್ಟರಾಜ ಗವಾಯಿಗಳು ಇವರೆಲ್ಲರೂ ಇರುವಾಗ ಅವರ ಮನೆಯವರು, ಈ ಸರ್ ಅವರ ಒಂದು ತಂದೆ ಅವ್ರ ಜೊತೆಗೆ ಒಡನಾಟವನ್ನು ಆಡಿದಂಥವರು, ಅಂತ ಒಬ್ಬ ಮಹಾನ್ ಸಾಧಕರ ಒಬ್ಬ ಮಗ ಅಂತ ಹೇಳೋಕೆ ನಮಗೂ ಕೂಡ ಏನಪ್ಪಾ ಅಂತಂದ್ರೆ ಹೆಮ್ಮೆ ಆಗುತ್ತೆ. ಅದರಲ್ಲೂ ಕೂಡ ಗೋಕಾಕ್ ನಾಡಿನಲ್ಲಿ ಇಂಥ ಒಬ್ಬ ದೊಡ್ಡ ಒಬ್ಬ ವಿದ್ವಾಂಸರು ಇಲ್ಲಿ ಇದ್ದಾರೆ ಅಂದ್ರೆ ತುಂಬಾನೇ ಖುಷಿ ಆಗತ್ತೆ ಸರ್. ಸರ್, ನೀವು ಈ ಸಂಗೀತವನ್ನೆಲ್ಲ ಯಾರಿಂದ ಕಲ್ತ್ರಿ, ಮತ್ತೆ ಏನು ಅಭ್ಯಾಸ ಎಲ್ಲಿ ಮಾಡಿದ್ರಿ ಸರ್? ಅಂದ್ರೆ ನಮ್ಮ ತಂದೆಯವರೆಲ್ಲ ಕಲ್ತಿದ್ರಲ್ಲ, ಮನೆಯಲ್ಲೇ ಕಲಿಸ್ತಾ ಇದ್ರು. ಆಮೇಲೆ ಮನೆಯಲ್ಲಿ ಕಲಿಸ್ತಾ ಇದ್ದು ನಾನು SLC ಆದ್ಮೇಲೆ ಕಾಲೇಜ್ಗೆ ಹೋಗ್ಬೇಕಂತ ನನಗೆ ಆಸೆ ಇತ್ತು. ಆದ್ರೆ ನಮ್ಮ ತಂದೆಯವರು ಬೇಡಪ್ಪ, ನೀನೊಬ್ಬ ನನ್ನ ಸಂಗೀತಗಾರ ಮನೆತನದಲ್ಲಿ ಸಂಗೀತಗಾರ ಆಗಿರು ಅಂತ ಹೇಳಿ ಅವಾಗ ಹೇಳಿದ್ರು. ಆಮೇಲೆ ನೀನು ಸರ್ಕಾರಿ ಟೀಚರ್ನ ಆಗ್ತಿ ಅಂತ ಅವಾಗೆ ನಾ ಹೇಳಿದ್ರು. ನಾ ಇನ್ನೂ ಚಿಕ್ಕವನೇ, SLC ಮುಗಿದ ತಕ್ಷಣ ಇದು. ಅವರು ಮೊದಲೇ ಇದನ್ನ ನಾವು ಇನ್ನೂ ನಮಗೇನು ಇವರು ಸಮಾಧಾನ ಮಾಡೋ ಸಲುವಾಗಿ ನಮ್ಗೆ ಹೇಳ್ತಾ ಇದ್ದಾರೆ, ಹಿಂಗೆ ನಮ್ಗೆ ಏನು ಮಾಡೋ ಸಲುವಾಗಿ ಹಿಂಗೆ ಹೇಳ್ತಾ ಇದ್ದಾರೆ. ಅಲ್ಲಿ ನಿಜವಾಗಿ ಅವರು ಅಂತ ತಪಸ್ವಿಗಳ ಅವರು ಎಲ್ಲ ಕಡೆ ನಾಡಿನಾದ್ಯಂತ ಅವ್ರದ್ದು ಹೆಸರಿದೆ. ಅವರು ನಮಗೆ ಅವಾಗೇ ಹೇಳಿದ್ರು, ನೀನು ಮುಂದೆ ಇದಾಗ್ತಿ, ಟೀಚರ್ ಆಗ್ತಿ, ನೀ ಸಂಗೀತ ಕಲಿ ಅಂತ ಹೇಳಿದ್ರು. ನಾನು ಅದರಂತೆ ಕಲಿತೆ. ಆಮೇಲೆ ಅವ್ರು ವಯಸ್ಸಾದ್ಮೇಲೆ ಅವರು ನಾನು ಬಿಜಾಪುರಕ್ಕೆ ಹೋಗಿ ಇಟ್ಟು ಅಲ್ಲೇ ಪಂಡಿತ್ ಚನ್ನವೀರ ಬನ್ನೂರು ಗವಾಯಿಗಳ ಹತ್ರ ಅಲ್ಲೇ ಅವ್ರದ್ದು ಒಂದು ಪಂಡಿತ್ ಪಂಚಾಕ್ಷರಿ ಗವಾಯಿಗಳ ಪಾಠಶಾಲಾ ಅಂತ ಇತ್ತು. ಅಲ್ಲೇನೆ ನಾನು ಇರಕ್ ಹಚ್ಚಿದ್ರು. ಅಲ್ಲೇ ಇದ್ದೆ. ಅಲ್ಲೇ ಅವ್ರ ಹತ್ರ ಒಂದು 10 ವರ್ಷ ಅಭ್ಯಾಸ ಮಾಡಿ ಆಮೇಲೆ ನಾನು ಅಲ್ಲೇ ನಮ್ದು ಗುರುಗಳಿಗೆ ಅವ್ರಿಗೆ ಅಪಾಯಿಂಟ್ಮೆಂಟ್ ಆಯ್ತು. ಅವ್ರು ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಆಗೋದಕ್ಕೆ ನನ್ನ ಮೇಲೆ ಜವಾಬ್ದಾರಿ ಬಿತ್ತಲ್ಲ ಸಂಗೀತ ಪಾಠಶಾಲೆದು, ನಾನೇ ನೋಡ್ಕೊಳ್ತಾ ಇದ್ದೆ. ಆಮೇಲೆ ಅಲ್ಲಿಂದ ನನಗೆ ಅಪಾಯಿಂಟ್ಮೆಂಟ್ ಆಯ್ತು. ನಾನು ಹೋದೆ. ಮುಂದೆ ಅದು ಇನ್ನೂ ನಡೀತಾ ಇದೆ ಕ್ಲಾಸು. ಆದ್ರೆ ಹಿಂಗೆಲ್ಲ ಅಲ್ಲೇ ಅಭ್ಯಾಸ ಮಾಡಿದ 10 ವರ್ಷ ಗವಾಯಿಗಳ ಹತ್ರ. ಗುರುಗಳೇ, ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮ್ಗೆ. ಕೆಲವೊಂದ್ ಜನ ಸಂಗೀತ ಕಲ್ತ್ರೆ ನೀನ್ ಹಾಳಾಗೋಗ್ತೀಯ, ಅದು ನಿಮ್ ಜೀವನಕ್ಕೆ ಏನಪ್ಪಾ ಅಂತಂದ್ರೆ ಏನ್ ಮಾಡ್ತತಿ
ಮತ್ತೆ ನೀನ್ ಸಂಗೀತ ಕಲ್ತ್ ಏನಾಗವದಿ ನೀನ ಅನ್ನುವಂತ ಜನರಿಗೆ ನೀವು ಯಾವ ರೀತಿ ಒಂದು ಉತ್ತರ ಕೊಡ್ತೀರಾ? ಇಲ್ಲ, ಅದನ್ನೇ ಅದೇ ನನ್ನ ಸ್ವಂತ ಹೇಳಿದ್ದೇನಲ್ಲ, ಹಂಗೆ ನನಗೆ ಸುಮ್ಮನೆ ಇವ್ರು ಸಮಾಧಾನಕ್ಕೆ ಮಾಡ್ತಾ ಇದ್ದಾರೆ, ಸುಮ್ಮನೆ ನಮ್ ಬಿಡಿಸ್ಬೇಕಂತ ಹಿಂಗೆ ಮಾಡಿದ್ದಾರೆ ಅಂತ ನನಗೆ ಇತ್ತು. ಆದ್ರೆ ನಿಜವಾಗಿನೇ ಆ ಸಂಗೀತದಲ್ಲಿ ಅಂತ ಸಂಗೀತ ಶಕ್ತಿ, ದೇವರ ಶಕ್ತಿ ಇದೆ ಅದರಲ್ಲಿ. ಅದನ್ನು ನಿಷ್ಠೆಯಿಂದ ಯಾರು ಮಾಡ್ಕೊಂಡು ಹೋಗ್ತಾರೆ ಅವ್ರಿಗೆ ಒಳ್ಳೇದನ್ನಾಗುತ್ತೆ. ಹಿಂಗಾಗಿ ನಮಗೆ ಅನೇಕ ಶಿಷ್ಯಂದರು ಹೇಳಿದನಲ್ಲ, ಎಷ್ಟೋ ಜನ ತಯಾರಾಗಿದ್ದಾರೆ. ಅವರೆಲ್ಲ ನನಗೆ ಈಗ ನಾವು ಹೇಳೋದಕ್ಕಿಂತ ಅವ್ರ ಬಾಯಿಂದ ಕೇಳಿದ್ರೆ ಇಲ್ಲೇ ಇದ್ದಾರೆ ಗೋಕಾಕದಲ್ಲಿ, ಅವ್ರು ಗೋಕಾಕದಲ್ಲಿ ಬೇರೆ ಊರಲ್ಲಿನೂ ಇದ್ದಾರೆ. ಅವ್ರ ಬಾಯಿಂದ ಕೇಳಿದ್ರೆ ಇನ್ನೂ ನಿಮ್ಗೆ ಇದ ಪರಿಣಾಮ. ನೋಡಿದ್ರಲ್ಲ ವೀಕ್ಷಕರೇ, ಏನಪ್ಪಾ ಅಂತಂದ್ರೆ ಈ ಸಂಗೀತ ಅಂದ್ರೆ ಆಗೋದಿಲ್ಲ ಅನ್ನೋ ಒಂದು ಜನರಿಗೂ ಕೂಡ ಸರ್ ಅವ್ರು ಯಾವ ರೀತಿ ಒಂದು ಮೆಸೇಜ್ ಕೊಡ್ತಾರೆ, ನಾನೇ ಖುದ್ದಾಗಿ ಅದರಿಂದ ಸಾಧನೆ ಮಾಡಿದ್ದೀನಿ ತಗೊಂಡಿದ್ದೀನಿ ಅನ್ನೋದನ್ನ ಎಲ್ಲವನ್ನು ಕೊಡ್ತಾ ಇದ್ದಾರೆ. ಸೊ ಇನ್ನೂ ಒಂದು ಹೇಳ್ಬೇಕಂತಂದ್ರೆ, ಈ ನಿಮಗೆ ಯಾವ ತರ ಸಂಗೀತ ಅಂದ್ರೆ ಈ ಹಳೆಯ ಹಾಡುಗಳು ಇವತ್ತೆಲ್ಲ ಮಾಯವಾಗಿ ಹೊಸ ಹಾಡುಗಳು ಬಂದ್ಬಿಟ್ಟು ಅರ್ಥನೇ ಇಲ್ಲದೆ ಇರ್ತಕ್ಕಂಥ ಸಂಗೀತ ಒಂದು ಕಾಂಪೋಸಿಷನ್ ಹಾಡುಗಳೆಲ್ಲ ಬರ್ತಾ ಇದೆ ಇವತ್ತು. ಅದ್ರ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಎಲ್ಲ ಮೂಲತಃ ಶಾಸ್ತ್ರೀಯ ಸಂಗೀತದಿಂದ ಎಲ್ಲ ಉಪ ಸಂಗೀತಗಳು ಅಂತ ಮುಖ್ಯವಾಗಿನೇ ಶಾಸ್ತ್ರೀಯ ಸಂಗೀತ ಆದ್ಮೇಲೆ ಸುಗಮ ಸಂಗೀತ, ಇದರಿಂದನೇ ಎಲ್ಲಾನು ಹುಟ್ಕೋತಾವೆ. ಎಲ್ಲಾನು ಬೇರೆ ಎಲ್ಲಾನು ಹುಟ್ಕೊಳ್ತಾವೆ. ಮೇನ್ ಮುಖ್ಯ ಶಾಸ್ತ್ರೀಯ ಸಂಗೀತನೇ. ಶಾಸ್ತ್ರೀಯ ಸಂಗೀತ ಕಲಿತವ್ರು ಎಂತರಾದ್ರೂ ಮುಂದೆ ಒಳ್ಳೆ ಅವು ಬೇಕಾದಷ್ಟ ಅಂತ ರಾಗಗಳ ಸಂಯೋಜನೆ ಮಾಡಬಹುದು. ಈಗ ಉದಾಹರಣೆ ನನಗೆ ಎಷ್ಟೋ ನಮ್ಮ ಶಿಷ್ಯಂದ್ರ ಸಂಯೋಜನೆ ಮಾಡಿದ ರಾಗದಲ್ಲಿ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ಎಷ್ಟೋ ಎಲ್ಲಾನು ಶಾಸ್ತ್ರೀಯ ಸಂಗೀತ ಎಲ್ಲಾನು ಹಾಡ್ತಾರೆ. ಅದರಿಂದ ಒಳ್ಳೇದು ಬೇರೆ ಬೇರೆ ಅದ್ರೊಳಗೆ ಇರ್ತವೆ. ಈಗ ಎಲ್ಲಕ್ಕಿಂತ ಮುಖ್ಯ ಅಂದ್ರೆ ಶಾಸ್ತ್ರೀಯ ಸಂಗೀತ. ಸೊ ನೀವೆಲ್ಲ ಕಲಿಯುವಾಗ ಸಂಗೀತ ಬಹಳಷ್ಟು ಕಠಿಣತೆಯಿಂದ ಇತ್ತು, ಇದಕ್ಕೆ ಕಠಿಣ ಪರಿಶ್ರಮ ಬೇಕು ಅಂತಾರೆ. ನೀವೆಲ್ಲ ಕಲಿಯುವಾಗ ಅಂತ ಯಾವ್ದಾದ್ರು ಒಂದು ಕಠಿಣವಾಗಿರ್ತಕ್ಕಂಥ ಘಟನೆ ನಿಮ್ ಜೀವನದಲ್ಲಿ ನಡೆದಿದೆಯಾ ಕಲಿಯುವಾಗ? ಕಲಿಯುವಾಗ ಅಂದ್ರೆ ನಾವು ಇದು ಗುರುಗಳ ಸೇವೆ ಮಾಡ್ಬೇಕು. ನಾವು ಗುರುಗಳ ಸೇವೆ ಎಷ್ಟು ಮಾಡ್ತೀವಿ ಅಷ್ಟು ನಮ್ಗೆ ಒಳ್ಳೇದು. ಅವರ ಅಂತಃಕರಣದಿಂದ ನಮ್ಗೆ ಏನಾದ್ರು ಅವ್ರ ಅಂತಃಕರಣ ಮಾಡಿದ್ರೆ ನಮ್ಗೆ ಬೇಕಾದಷ್ಟು ಸಂಗೀತ ತಾನಾಗೆ ಒಲಿತೆ. ಹಂಗೆ ನಾವು ಗುರುಗಳ ಸೇವಾ ಮಾಡ್ತಿದ್ದೀವಿ. ಸಾಕಷ್ಟು ಸೇವಾ ಮಾಡಿ ಅವ್ರ ಮೈ ತೊಳೆಯೋದು, ಸ್ನಾನ ಮಾಡಿಸೋದು, ಬಟ್ಟೆ ತೊಳೆಯೋದು, ಅಡಿಗೆ ಮಾಡಿ ಹಾಕೋದು ಎಲ್ಲ ನಾವು ಹೊಸದಾಗಿ ಹೋದಾಗ ನಮ್ಮ ಗುರುಗಳೇ ನನಗೆ ಹಾಕ್ತಿದ್ರು. ಆಮೇಲೆ ನಾನೇ ಅವರಲ್ಲಿ ಇದ್ದು ನಾನೇ ಅವ್ರಿಗೆ ಎಲ್ಲಾನು ಕಲಿತು. ನಮ್ಮಲ್ಲಿ ಎಷ್ಟೋ ಅಲ್ಲೂ ಬಿಜಾಪುರದಲ್ಲಿ ಸಾಕಷ್ಟು ಜನಗಳು ನಮ್ಮ ಶಿಷ್ಯರಾಗಿದ್ದಾರೆ ಬಿಜಾಪುರದಾಗೆ. ಹೇಳಿ ಆದ್ರೆ ಇದರಿಂದ ಒಟ್ಟು ಸಂಗೀತ ಅಂದ್ರೆ ಒಂದು ತಪಸ್ಸಿದ್ದಂಗೆ, ಅದನ್ನ ಮಾಡ್ಕೊಂತ ಹೋದಂಗೆ ಅದು ಹೆಚ್ಚು ಹೊಲ್ಕೊಂತ ಹೋಗುತ್ತೆ. ನೋಡ್ರಿ ವೀಕ್ಷಕರೇ, ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನೇ ಮುಕ್ತಿ ಅಂತಕ್ಕಂಥ ಮಾತಿನ ಒಂದು ಅರ್ಥ ಇವತ್ತು ನಮ್ಗೆ ತಿಳಿತಾ ಇದೆ. ನಾವೆಲ್ಲರೂ ಸಂಗೀತ ಅಂದ್ರೆ ದುಡ್ಡು ಕೊಟ್ಬಿಟ್ರೆ ನಾವು ಸಂಗೀತ ಕಲ್ತ್ ಬಿಡ್ತೀವಿ, ದುಡ್ಡು ಕೊಟ್ಬಿಟ್ರೆ ಗುರುಗಳೇ ನಮ್ಮ ಮನೆಗೆ ಬರ್ತಾರೆ. ಎಷ್ಟೋ ಜನರು ಗುರುಗಳನ್ನೇ ಮನೆಗೆ ಕರೆಯೋದುಂಟು. ನಾವು ಅಲ್ಲಿ ಹೋಗಿ ಪಾಠ ಮಾಡಂಗಿಲ್ಲ, ನಮ್ಗೆ ಬರ್ಲಿ ಗುರುಗಳು ಬಂದು ನಮ್ಗೆ ಖಾಲಿ ಟೈಮ್ ಅಲ್ಲಿ ಇದ್ದಾಗ ಕಲಿಸ್ಲಿ ಅಂತಕ್ಕಂಥ ಕೆಲವೊಂದು ಮಾತುಗಳಲ್ಲಿ ಆ ಸರ್ ಹೇಳ್ತಕ್ಕಂಥ ಒಂದು ದರ್ಶನ ಹೆಂಗಿದೆ ಅಂತಂದ್ರೆ, ಗುರುಗಳನ್ನ ಸ್ವತಃ ಅವರೇ ಸ್ನಾನ ಮಾಡಿಸ್ತಿದ್ರಂತೆ. ಇವಾಗಿನ ಕಾಲದಲ್ಲಿ ಯಾರು ಮಾಡಿಸ್ತಾರೆ? ಸೊ ಹಂಗ್ ಮಾಡಿದಾಗ್ಲೇ ಇವತ್ತು ಈ ಒಂದು ಮಟ್ಟಕ್ಕೆ ಬೆಳೆಯಲು ಅವರು ಸಾಧ್ಯವಾಗಿದೆ. ನೀವು ಉದಾಹರಣೆಗೆ ಏನಪ್ಪಾ ಅಂತಂತಂದ್ರೆ, ಸಂಗೀತವನ್ನು ಎಷ್ಟು ವರ್ಷ ಕಲ್ತಿದ್ದೀರಿ ಸರ್ ನೀವು? ಮೊದಲೇ ನಮ್ಮ ತಂದೆಯವರು ಕಲಿಸ್ತಾ ಇದ್ರು, ಅಲ್ಲೇ ಮೊದಲೇ 10th ವರೆಗೆ ಹಂಗೆ. ಆದ್ರೆ ನಮಗೆ ಅಷ್ಟು ಇದಿರ್ತಿದ್ದಿಲ್ಲ. ಅವಾಗ ಮನೆಯಲ್ಲೇ ಇದ್ರಲ್ಲ, ಅಷ್ಟು ಬೆಲೆ ಬರ್ತಿದ್ದಿಲ್ಲ ನಮ್ಗೆ. ಹಂಗೆ ಇದೇನು ಹೆಂಗ ಕಲಿಸ್ತಾರಪ್ಪ ಅಂತ ಹಿಂಗ ಆಗ್ತಿತ್ತು. ಆದ್ರೆ ಮುಂದೆ ಹೋಗಿ ನಮ್ ಬಿಜಾಪುರದಲ್ಲಿ ಇಟ್ಟಿರಲ್ಲ ನಮ್ಗೆ ಗುರುಗಳ ಹತ್ರ, ಬಣ್ಣೂರ್ ಗವಾಯಿಗಳ ಹತ್ರ, ಅಲ್ಲೇ ಎಲ್ಲ ಅವ್ರು ಸೇವೆ ಮಾಡಿ ಅಲ್ಲೇ ಕಲ್ತ. ನಿಮ್ಮ ಗುರುಗಳಿಗೆ ಇದಾರ ಸರ್ ಈಗ? ಇಲ್ಲ ರೀ, ಅವರು ಹೌದು ಸರ್. ಮತ್ತೆ ಏನಂತಂದ್ರೆ, ಈ ಒಂದು ಸಂಗೀತದಲ್ಲಿ ನೀವು ವಾದ್ಯಗಳನ್ನ ಏನಾದ್ರು ನುಡಿಸೋಂತ ಒಂದು ಇದಿದೆಯಾ ಸರ್ ನಿಮ್ಗೆ? ಹಾರ್ಮೋನಿಯಂ ಮತ್ತು ತಂಬೂರಿನಕ್ಕೆ ಬೇಕೇ ಬೇಕು ನಮಗೆ ಶಾಸ್ತ್ರೀಯ ಸಂಗೀತಕ್ಕೆ. ಹಾರ್ಮೋನಿಯಂ ನುಡಿಸ್ತೀನಿ, ತಬಲಾ ನುಡಿಸ್ತಿದ್ದೀನಿ. ಆಮೇಲೆ ಎಷ್ಟೋ ರಾಗ ಸಂಯೋಜನೆ, ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ ಇವೆಲ್ಲನೂ ರಾಗ ಸಂಯೋಜನೆ ಮಾಡಿದ್ದೀನಿ. ಮಾಡಿ ಈಗ ಏನಂದ್ರೆ, ನಾನು ತಂಬೂರಿ ಅಂದಾಗ ಒಂದು ವಿಷಯ ನೆನಪಿಗೆ ಬಂತು ಸರ್. ಈಗ ಎಲ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಎಲೆಕ್ಟ್ರಾನಿಕ್ ಇಟಿಗಳಾಗ್ಲಿ ಅಥವಾ ಮೊಬೈಲ್ ಗಳಲ್ಲಿ ಬರ್ತಕ್ಕಂತ ಎಲೆಕ್ಟ್ರಾನಿಕ್ ಉಪಕರಣಗಳನ್ನ ಬಳಕೆ ಮಾಡಿ ತಂಬೂರಿಗಳನ್ನ ನುಡಿಸ್ತಾ ಇದ್ದಾರೆ. ಸೊ ಇದನ್ನ ಕೆಲವು ಜನರಿಗೆ ತಂಬೂರಿ ಅಂದ್ರೇನೆ ಏನು ಅನ್ನೋದು ಇವತ್ತು ಗೊತ್ತಿಲ್ಲ. ಸೊ ಅದನ್ನ ನೀವು ಇವತ್ತು ತಂಬೂರಿಗಳನ್ನ ಬಹಳ ಚೆನ್ನಾಗಿ ಮನೆಯಲ್ಲಿ ಇಟ್ಟಿದ್ದೀರಾ. ಸೊ ಇದರಿಂದ
ನಾವು ಅಭ್ಯಾಸ ಮಾಡ್ಬೇಕಾ ಅಥವಾ ಅದ್ರ ಈಗ ಬಂದಿರತಕ್ಕಂಥ ಎಲೆಕ್ಟ್ರಾನಿಕ್ ಉಪಕರಣಗಳನ್ನ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತಾ ಅನ್ನೋದನ್ನ ಒಂದ್ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಅಂದ್ರೆ ಈ ತಂಬೂರಿ ತಗೊಂಡ್ ಅಂದ್ರೆ ತಂಬೂರಿ ಮೇನ್ ಒರಿಜಿನಲ್ ಇದೆ, ಅದನ್ನ ಇದನ್ನ ಮಾಡಕ್ಕೆ ಶ್ರುತಿ ಮಾಡಕ್ ಬರ್ಬೇಕು. ಅದು ಎಷ್ಟೋ ಜನರಿಗೆ ಶ್ರುತಿ ಮಾಡಕ್ಕೆ ಬರಲ್ಲ, ತಂಬೂರಿ ಮೀಟಕ್ಕೆ ಬರಲ್ಲ. ಅವ್ರಿಗೆ ಏನ್ ಹೇಳಕ್ ಇಷ್ಟ ಅವ್ರು ಏನ್ ಮಾಡ್ತಾರ ಅಂದ್ರೆ ರೆಡಿಮೇಡ್ ಫುಡ್ ಇರ್ತೈತಲ್ಲ ಹಂಗ್ ತಗೊಂಡು ಎಲೆಕ್ಟ್ರಾನಿಕ್ ತಂಬೂರಿ ಅದನ್ನು ತಂಬೂರಿನೇ, ಆದ್ರೆ ಅದು ಜ್ಞಾನ ಅಷ್ಟು ಬರಲ್ಲ. ಅದು ಶ್ರುತಿ ಮಾಡಿ ತಂಬೂರಿನೇ ಬೇರೆ, ಅದರ ರೆಡಿಮೇಡ್ ತಂದು ಇಟ್ಟಿದ್ದೆ ಬೇರೆ. ಅದರಿಂದ ಅದನ್ನು ಕಲಿಯಬೇಕು, ಅದನ್ನೇ ಮಾಡ್ಕೊಳ್ಬೇಕು. ಮೇನ್ ಅಂದ್ರೆ ತಂಬೂರಿನೇ ಬೇಕು, ಅದನ್ನು ಶ್ರುತಿ ಮಾಡೋದವ್ರು. ಜೊತೆಗೆ ಇವತ್ತಿನ ದಿನಮಾನಗಳಲ್ಲಿ ನಾವು ಕರೋಕೆ ಅಂತಕ್ಕಂತ ಒಂದು ಟ್ರ್ಯಾಕ್ ಹಾವಳಿಗೆ ನಾವು ಸಿಕ್ಕೊಂಡ್ಬಿಟ್ಟಿದೀವಿ ಸರ್. ಅದು ಸಿಕ್ಕೊಂಡು ನಾವು ಏನ್ ಮಾಡ್ತಾ ಇದ್ದೇವೆ ಅಂತಂದ್ರೆ, ಎಷ್ಟೋ ಜನ ಕಲಾವಿದರು ಏನಾಗ್ತಾ ಇದಾರಪ್ಪ ಅಂತಂದ್ರೆ, ನಿಜವಾದಂತ ನಿಮ್ಮಂತ ಕಲಾವಿದರು ವೇದಿಕೆಗಳಿಗೆ ಬಹಳಷ್ಟು ಏನಾಗ್ತಾ ಇದಾರೆ ಅಂತ ಬರಕ್ ಆಗ್ತಾ ಇಲ್ಲ ಸರ್. ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್ ನೀವು? ವೇದಿಕೆ ಅಂದ್ರೆ ನೀವು ಕರೋಕೆ ಈಗ ಟ್ರ್ಯಾಕ್ ಗಳನ್ನ ಹಾಕಿ ಹಾಡ್ತಾ ಇದಾರಲ್ಲ, ಪ್ರತಿಯೊಬ್ರು ದಿನಕ್ಕೊಬ್ರು ಮನೆಯಲ್ಲಿ ಸಿಂಗರ್ ಆಗ್ತಾ ಇದಾರೆ ಸರ್. ಅವರಿಂದ ನಿಜವಾದಂತ ಸಿಂಗರ್ಸ್ ಗಳು ಏನಾಗ್ತಾ ಇಲ್ಲ ಅಂತಂದ್ರೆ ಬೆಳಕಿಗೆ ಬರ್ತಾ ಇಲ್ಲ. ಅದಕ್ಕೋಸ್ಕರ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಅಂತವ್ರಿಗೆ ಅಂದ್ರೆ ನಿಜವಾದ ಗುರುಗಳ ಹತ್ರ ಹೋಗ್ಬೇಕು. ಯಾರೇ ಆಗ್ಲಿ ನಿಜವಾದ ಕಲ್ತವ್ರ ಗುರುಗಳ ಹತ್ರ ಹೋಗಿ ಅವ್ರ ಸೇವೆ ಮಾಡಿ ಅದನ್ನೆಲ್ಲ ಕರಗತ ಮಾಡ್ಕೊಂಡ್ರೆ ಮುಂದೆ ಅವ್ರಿಗೆ ಒಳ್ಳೇದು. ಅದು ಯಾವತ್ತು ಅಂದ್ರೆ ಈಗ ಸಿನಿಮಾ ರೆಕಾರ್ಡ್ ಎಲ್ಲ ಯಾರ ಧ್ವನಿ ಇದ್ದವ್ರು ಎಲ್ಲರೂ ಹಾಡ್ಬೋದು, ಆದ್ರೆ ಶಾಸ್ತ್ರೀಯ ಸಂಗೀತ ಹಾಡಂದ್ರೆ ಯಾರಿಗೂ ಬರಲ್ಲ. ಅವರು ಎಲ್ಲರಿಗೂ ಎಲ್ಲ ಕಡೆ ಸಿಗೋದಿಲ್ಲ. ಅವ್ರು ಶಾಸ್ತ್ರೀಯ ಸಂಗೀತ ಹಾಡೋರು ಅವರು ನಿಜವಾಗಿ ಕಲ್ತವ್ರು ಇರ್ಬೇಕು. ಕಲ್ತವ್ರು ಇದ್ದರೆ ಬರುತ್ತೆ, ಇಲ್ಲ ಸುಮ್ಮನೆ ಸಿನಿಮಾ ರೆಕಾರ್ಡ್ ಎಷ್ಟು ಜನ ಕೇಳಬಹುದು, ಸೇಮ್ ಹಂಗೆ ಆಡ್ಬೋದು. ಆದ್ರೆ ಶಾಸ್ತ್ರೀಯ ಸಂಗೀತಕ್ಕೆ ಅಭ್ಯಾಸ ಮಾಡಿ ಗುರುಗಳ ಹತ್ರ ಒಳ್ಳೆ ಗುರುಗಳ ಹತ್ರ ಕಲ್ತು ಅವರು ನಿಜವಾಗಿ ಪಂಡಿತರಾಗ್ತಾರೆ ಮುಂದೆ. ಹೌದು, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ದಿನ ನಾವು ಟ್ರ್ಯಾಕ್ ಹಾವಳಿಗಳಿಗೆ ಬಿದ್ದು ಏನಂತಂದ್ರೆ ನಿಜವಾದ ಶಾಸ್ತ್ರವನ್ನ ಮರಿತಾ ಇದ್ದೇವೆ. ಸಂಗೀತದ ಶಾಸ್ತ್ರ ಅಂದ್ರೆ ಅದಕ್ಕಾಗಿ ಒಂದು ವೇದ ರೆಡಿಯಾಗಿರ್ತಕ್ಕಂಥದ್ದು, ಸಾಮವೇದ. ಅದರಿಂದನೇ ಏನಪ್ಪಾ ಅಂತಂದ್ರೆ ಅನೇಕ ಸಂಗೀತಗಾರರು ಇವತ್ತಿನವರೆಗೂ ಕೂಡ ಎಷ್ಟೋ ಹೆಸರುಗಳನ್ನ ಮಾಡಿ ಹೋದಂತವ್ರು ಇದ್ದಾರೆ. ಆ ಪಟ್ಟಿಯಲ್ಲಿ ನಮ್ಮ ಒಕ್ಕುನ್ ಸರ್ ಅವರು ಕೂಡ ಏನಪ್ಪಾ ಅಂತಂದ್ರೆ ಸೇರ್ತಾರೆ. ಜೊತೆಗೆ ಅವರು ಹೇಳ್ತಕ್ಕಂಥದ್ದು, ನಾವು ಯಾವಾಗ್ಲೂ ಕೂಡ ಸಾಧನೆ ಮಾಡ್ಬೇಕಾದ್ರೆ ಒಬ್ಬ ಗುರುಗಳ ಹತ್ರ ನಾವು ಹೋಗ್ಲೇಬೇಕು, ಕಠಿಣ ತಪಸ್ಸನ್ನ ಮಾಡ್ಲೇಬೇಕು, ಮಾಡಿದಾಗ್ಲೇ ಈ ವಿದ್ಯೆ ಬರುತ್ತದೆ ಅಂತಕ್ಕಂಥದ್ದನ್ನ ಅವರು ಬಹಳಷ್ಟು ಮಾರ್ಮಿಕವಾಗಿ ನಮ್ಗೆ ಇವತ್ತು ತಿಳಿಸ್ತಾ ಇದ್ದಾರೆ. ಸರ್, ನಿಮ್ಗೆ ಏನಾದ್ರು ಅವಾರ್ಡ್ಸ್ಗಳು ಅದು ಏನಾದ್ರು ನಿಮ್ಗೆ ಬಂದಿರೋದುಂಟಾ ಸರ್ ಸರ್ಕಾರದಿಂದ? ಸರ್ಕಾರದಿಂದ ಅಲ್ಲ, ಊರೊಳಗೆ ಅಥವಾ ಬೇರೆ ಊರಲ್ಲಿ ಅಥವಾ ಜಿಲ್ಲಾ ಪಂಚಾಯತಿ ಯಾವ್ದ ತಾಲೂಕ್ ಪಂಚಾಯತಿ ತಾಲೂಕು ಅವಾರ್ಡ್ ಇವೆಲ್ಲ ನಮ್ಮ ಮನೆಯಲ್ಲೇ ಇದಾವೆ. ಅವೆಲ್ಲ ಅವಾರ್ಡ್ಸ್ ಇದಾವೆ. ಸಂಘ ಅನೇಕ ಸಂಘ ಸಂಸ್ಥೆಗಳನ್ನು ಕೊಟ್ಟಿದ್ದಾರೆ. ನೀವು ಕಿತ್ತೂರು ಉತ್ಸವ ಅಥವಾ ಮೈಸೂರು ಪ್ಯಾಲೇಸ್ ಉತ್ಸವ ಇವುಗಳಲ್ಲಿ ಏನಾದ್ರು ಭಾಗವಹಿಸಿರೋದು ಸರ್ ನೀವು? ಭಾಗವಹಿಸಿದೆ. ಆಮೇಲೆ ನಮ್ಮ ಶಿಷ್ಯಂದರು ಎಷ್ಟು ಜನ ಬಹಳ ಜನ ಭಾಗವಹಿಸಿದ್ದಾರೆ, ಅಲ್ಲೆಲ್ಲ ಹೋಗಿ ಬಂದಾರೆ. ಒಟ್ಟಿನಲ್ಲಿ ನಾವು ಏನಂದ್ರೆ ಮುಖ್ಯವಾದದ್ದು ಅಂದ್ರೆ ನಾವು ಶಿಷ್ಯರನ್ನ ಬೆಳೆಸೋದು. ನೋಡಿ ವೀಕ್ಷಕರೇ, ಎಂತ ಒಂದು ಮನಸ್ಥಿತಿ ಇದೆ ಗುರುಗಳದು. ಏನಂದ್ರೆ ನಾನು ಬೆಳೆಯೋಕ್ಕಿಂತಾನು ಹೆಚ್ಚು ಶಿಷ್ಯರನ್ನ ಬೆಳೆಸ್ಬೇಕನ್ನೋ ಒಂದು ಮನಸ್ಥಿತಿ ಅವರಲ್ಲಿದೆ. ಸರ್, ಆಕಾಶವಾಣಿಗಳು ಮತ್ತೆ ಯಾವ್ದಾದ್ರು ಟಿವಿ ಚಾನೆಲ್ ಫಂಕ್ಷನ್ ಗಳಿಗೆ ಏನಾದ್ರು ನೀವು ಅಟೆಂಡ್ ಆಗಿದ್ದೀವಿ. ನಾನು ನಮ್ಮ ಶಿಷ್ಯರು ಎಲ್ಲರೂ ಕೂಡ ಹೋಗಿದ್ವಿ. ಚಂದನ್ ಟಿವಿಯಲ್ಲಿ ಅಲ್ಲಿ ಕಾರ್ಯಕ್ರಮ ಕೊಟ್ಟು ಬಂದಿವಿ. ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ಕೊಟ್ಟಿದೀವಿ. ಎಲ್ಲ ಕೊಟ್ಟು ಅನೇಕ ಬಿರುದುಗಳನ್ನು ತಗೊಂಡಿದೆ. ಓಕೆ ಸರ್, ಇವಾಗ ನೀವು ಇರೋ ಒಂದು ಇದರಲ್ಲಿ ಯಾವ್ದಾದ್ರು ಏನಪ್ಪಾ ಅಂತಂದ್ರೆ ಟಿವಿ ಪ್ರೋಗ್ರಾಮ್ಸ್ಗಳು ಅವು ಇವು ನಿಮ್ಗೆ ಬರದೇ ಇರೋದು ನಿಮ್ಗೆ ಏನಾದ್ರು ದುಃಖ ಅನಿಸ್ತಾ ಇದೆಯಾ? ಹಿಂಗೇನಾದ್ರು? ಹೆಂಗೇನ್ ದುಃಖ ಇಲ್ಲ, ಆದ್ರೆ ನಾವು ಈಗ ಇನ್ಮೇಲೆ ಎಲ್ಲ ನಾನು ಅದನ್ನೇ ಹೇಳಿದಿಲ್ಲ, ಇಷ್ಟು ದಿವಸ ಎಲ್ಲ ಬರೀ ಶಿಷ್ಯರನ್ನ ತಯಾರು ಮಾಡ್ಕೊಂಡಿದ್ವಿ. ಇನ್ಮೇಲೆ ನಾವು ಸ್ವಂತನು ಮಾಡ್ಬೇಕಂತ ಟಿವಿ ಒಳಗಾಯ್ತು ಎಲ್ಲನೂ ಆಯ್ತು. ನಾವು ಸ್ವಂತನ ಬರೀ ಎಲ್ಲರ ಶಿಷ್ಯರು ತಯಾರಾಗಿದ್ದಾರೆ ಬೇಕಷ್ಟು, ಇನ್ನು ನಾವು ಮಾಡ್ಬೇಕಂತ ಅದೇ. ನೋಡಿ ವೀಕ್ಷಕರೇ, ಅಂತ ಒಂದು ಮಾತು. ಇಷ್ಟು ದಿನ ನಾನು ಸಾಕಷ್ಟು ಶಿಷ್ಯಂದಿರನ್ನ ರೆಡಿ ಮಾಡಿಬಿಟ್ಟಿದ್ದೀನಿ. ಇನ್ನು ನನಗೂ ಯಾಕೋ ಬೆಳಿಬೇಕು ಅನ್ನೋ ಆಸೆ ಬರ್ತಾ ಇದೆ. ನಾನು ಕೂಡ ನೋಡಿ, ಎಲ್ಲರೂ ಬೆಳೆದಾದ ನಂತರ ಏನಂದ್ರೆ ಶಿಷ್ಯಂದಿರನ್ನ ಬೆಳೆಸುವಂತದ್ದು ವಾಡಿಕೆ. ಆದ್ರೆ ನಮ್ ಸರ್ ಅವರು ಮೊದಲು ಶಿಷ್ಯಂದಿರ ಬಳಗವನ್ನ ರೆಡಿ ಮಾಡಿ ಕೊನೆಗೆ ಉಳಿದಿರ್ತಕ್ಕಂಥ ಸಮಯದಲ್ಲಿ ನಾನು ಅಲ್ಪ ಸ್ವಲ್ಪ ನಾನು ಯಾವ್ದಾದ್ರು ಚಾನೆಲ್ಗಳಲ್ಲಿ ಅಲ್ಲಿ ಬರ್ಬೇಕಂತಕ್ಕಂಥದ್ದನ್ನ ಅವರು ಹೇಳ್ತಾ ಇದ್ದಾರೆ. ಸೊ ಈ ಒಂದು ವಾಹಿನಿಯ ಮೂಲಕ ನಾನು ಹೇಳ್ತಾ ಇದ್ದೀನಿ, ದೊಡ್ಡ ದೊಡ್ಡ ರಿಯಾಲಿಟಿ ಶೋಗಳನ್ನ ಮಾಡುವಂತ ಎಲ್ಲ ಚಾನೆಲ್ಸ್ಗಳು ಇಂಥ ಒಬ್ಬ ಮಹಾನ್ ವ್ಯಕ್ತಿಯನ್ನ ಕೂಡ ಏನಪ್ಪಾ ಅಂದ್ರೆ ವೇದಿಕೆ ಕರೆಯುವಂತ ವ್ಯವಸ್ಥೆಯನ್ನ ಮಾಡಬೇಕು. ಮತ್ತೆ ಕಿತ್ತೂರು ಉತ್ಸವಗಳು,
ಬರ್ತಕ್ಕಂಥ ನಾಡಿನ ದೊಡ್ಡ ದೊಡ್ಡ ಉತ್ಸವಗಳಲ್ಲಿ ಇಂಥ ಕಲಾವಿದರನ್ನ ಕರೆಸಿ ಅವರಿಗೆ ಒಂದು ಒಳ್ಳೆಯ ಒಂದು ವೇದಿಕೆಗಳನ್ನ ಕೊಡ್ಬೇಕನ್ನೋದನ್ನ ನಾನು ಇವತ್ತು ಹೇಳ್ತಾ ಇದ್ದೀನಿ. ಸರ್, ಇದ್ರ ಜೊತೆಗೆ ನಿಮ್ಮ ಸಂಗೀತದ ಜರ್ನಿಯಲ್ಲಿ ನೀವು ಯಾವ ರೀತಿ ಮೊದಲು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಪ್ರಾಕ್ಟೀಸ್ ಮಾಡ್ತೀನಿ ಇಂತಿಷ್ಟು ಟೈಮ್ ಅಂತ ಹೇಳಿ ಇರುತ್ತೆ ಸರ್, ಅದೇನಾದ್ರೂ ಮಾಡ್ಕೊಂಡಿದ್ದೀರಾ ಸರ್ ನೀವು? ಮಾಡ್ತಿದ್ದೀನಿ, ಈಗಾದ್ರೂ ಮಾಡ್ತೀನಿ. ಬೆಳಗ್ಗೆ ಮಾಡಿದ್ರೇನೆ ಈ ಸಂಗೀತ ಯಾವತ್ತು ಒಂದ್ಸಲ ಕಲ್ತು ಬಿಟ್ರೆ ಅಲ್ಲ, ಯಾವತ್ತು ದಿನ ರಿಯಾಜ್ ಮಾಡ್ತಾ ಇರ್ಬೇಕು. ಎಷ್ಟು ಮಾಡಿದಷ್ಟೇ ಅದೇ ಒಳ್ಳೆ ಕಡಿಮೆನೆ. ಅಂದ್ರೆ ಮುಂಜಾನೆ ಒಂದ್ 2-3 ತಾಸು, ಆಮೇಲೆ ಸಾಯಂಕಾಲ ಒಂದ್ 2 ತಾಸು ಹಿಂಗ್ ಅಂದ್ರೆ ನಡುವು ನನಗ್ ಸಿಕ್ಕಾಗ ಟೈಮ್. ಈ ಶಿಷ್ಯಂದ್ರೆ ಬರ್ತಾರಲ್ಲ, ಅದಕ್ಕೆ ಅವ್ರಿಗೆ ಹೆಚ್ಚು ಟೈಮ್ ಹೋಗುತ್ತೆ, ಕಲ್ಸೋದ್ರಲ್ಲೇ ಟೈಮ್ ಕಳೀತೇವೆ. ಓಕೆ, ನೀವೇನಾದ್ರೂ ಈ ಒಂದು ಶಿಷ್ಯಂದ್ರು ಅಂತ ಹೇಳ್ತಾ ಇದ್ದೀರಾ ಸರ್, ಏನಾದ್ರೂ ಒಂದು ನಿಮ್ದೇ ಆಗಿರ್ತಕ್ಕಂಥ ಒಂದು ಸಂಗೀತ ಪಾಠಶಾಲೆ ಏನಾದ್ರೂ ಇಲ್ಲಿ ಶುರು ಮಾಡಿದಾರೆ? ಅದೇ ನಮ್ದು ಗಜಾನನ ಸಂಗೀತ ಪಾಠಶಾಲೆ ಅಂತ ಮೊದಲಿಂದ ಒಂದು 25 ವರ್ಷದಿಂದ ಇಲ್ಲಿ ಸ್ಟಾರ್ಟ್ ಆಗಿದೆ. ಎಷ್ಟೋ ಜನ ಶಿಷ್ಯರಾಗಿದ್ದಾರೆ ಹೇಳಿದಿಲ್ಲ. ಹಂಗೆ ಇನ್ನೂ ಕಲಿತಾ ಇದಾರೆ, ಇನ್ನೂ ಹೋಗ್ತಾ ಇದಾರೆ ಮುಂದೆ. ಓಕೆ, ಇಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಸರ್ ಇವಾಗ? ಈಗ ಅಂದ್ರೆ ಒಂದು 10-15 ಜನ ಬರ್ತಾರೆ. 15 ಜನ ಬರ್ತಾರೆ, ಅವರೆಲ್ಲ ಬಂದು ಕಲ್ತು ಹೋಗ್ತಾರೆ. ಮತ್ ನಾನು ಬೇರೆ ಕಡೆನೂ ಅಲ್ಲೂ ಕರೀತಾರೆ ನನ್ನ, ಅಲ್ಲಿ ಹೋಗಿ ನಾನು ಪಾಠ ಮಾಡಿ ಬರ್ತೀನಿ. ಇಂಥ ಒಂದು ಇವಾಗ ವಿಶ್ರಾಂತಿ ಪಡೆದುಕೊಳ್ಳುವಂತ ಒಂದು ಸಮಯದಲ್ಲಿ ನೀವು ಸಾಕಷ್ಟು ವರ್ಕ್ ಗಳನ್ನ ಮಾಡಿದೀರಾ. ಈ ಸಮಯದಲ್ಲೂ ಕೂಡ ಮತ್ತೆ ವಿದ್ಯಾರ್ಥಿಗಳಿಗೂ ಕೂಡ ನಿಮ್ಮ ಸಮಯವನ್ನ ಕೊಡ್ತಾ ಇದ್ದೀರಿ. ಇಟ್ಸ್ ಗ್ರೇಟ್ ಸರ್. ಜೊತೆಗೆ ಸಂಗೀತಗಾರರಿಗೆ ಒಂದು ಟಿಪ್ಸ್ ಇದೆ ಸರ್, ಏನಂತಂದ್ರೆ ನಾನು ಗಾಯಕಿ ಅಂತೇಳಿ ಬರ್ಬೇಕಾದ್ರೆ ಕೆಲವೊಂದು ಫುಡ್ಸ್ ಗಳನ್ನ ತಿನ್ಬೇಕು, ಕೆಲವೊಂದು ಫುಡ್ಸ್ ಗಳನ್ನ ಅವಾಯ್ಡ್ ಮಾಡ್ಬೇಕು ಅಂತ ಕೆಲವೊಂದು ಬುಕ್ಸ್ ಗಳಲ್ಲಿ ಕೇಳಿದೀನಿ ಸರ್. ಅದ್ರ ಬಗ್ಗೆ ಒಂಚೂರು ಏನಾದ್ರು ನಿಮಗೆ ಗೊತ್ತಿರೋದು ಏನಾದ್ರು ಹಂಗೇನಾದ್ರು ನಿಮ್ಮ ಈ ಕಡೆ ಉತ್ತರ ಕನ್ನಡ ಭಾಷೆಯಲ್ಲಿ ನಾವು ಪತ್ತೆ ಮಾಡ್ಬೇಕು ಅಂತ ಹೇಳಿದ್ರು, ಹಂಗೇನಾದ್ರು ಇದೆ ಸರ್ ಸಂಗೀತದಲ್ಲಿ? ಹಂಗೆ ಅಂದ್ರೆ ಪತ್ತೆ ಮಾಡ್ಬೇಕು, ಆರೋಗ್ಯ ಸರಿಯಾಗಿ ಇಟ್ಕೊಂಡ್ರೆ ಎಲ್ಲಾನು ಕರೆಕ್ಟ್ ಆಗುತ್ತೆ. ಆಮೇಲೆ ನಾವು ಪಂಡಿತ್ ಬಸವರಾಜ್ ರಾಜಗುರುಗಳು ಅಂತ ಧಾರವಾಡದವ್ರವರು, ಅವರು ಮಿರ್ಚಿ ಬಜ್ಜಿ ತಿಂದನೆ ಹಾಡಕ್ ನೋಡ್ತಿದ್ರು. ಅವ್ರು ಹಂಗೇನ್ ಅಲ್ಲ, ಅವ್ರ ಅಂದ್ರೆ ನ್ಯಾಚುರಲ್ ಧ್ವನಿ ಇರ್ತದೆ, ಗಾಡ್ ಗಿಫ್ಟ್ ಅಂತಾರಲ್ಲ, ಹಂಗೆ ಒಬ್ಬೊಬ್ರು ಇದರಿಂದ ಬಡ್ಕೊಂಡ್ ಬಂದಿರ್ತಾರೆ, ದೇವ್ರದ ಇದರಿಂದ ಅಲ್ಲಿ ಬಡ್ಕೊಂಡ್ ಬಂದು ಧ್ವನಿ ಅಷ್ಟು ಮಾಡಿ ಆಮೇಲೆ ರಿಯಾಜ್ ಮಾಡ್ಬೇಕಿದಂತೆ, ಸಾಧನೆ ಮಾಡ್ತಾ ಇರ್ಬೇಕು. ಯಾರೇ ನಾ ಕಲ್ತು ಹೋಗಿನಿ ಇನ್ನೇನು ಮಾಡಿ ಸಾಕು, ಕಲಿಯೋದು ಬೇಡ ಅಂತ ಅನ್ನಂಗಿಲ್ಲ. ಇನ್ನೂ ಕಲಿಯಬೇಕು. ನಾನು ಈಗ ಒಂದು ಮಟ್ಟದಕ್ಕೆ ಮುಟ್ಟಿನಿ ಅಂದ್ರೆ ಅದನ್ನ ಬಿಡಂಗಿಲ್ಲ, ಮಾಡ್ಲೇಬೇಕು. ಎಷ್ಟು ಮಾಡಿದಷ್ಟು ನಮಗೆ ಒಳ್ಳೆಯದು, ಆಮೇಲೆ ಶಿಷ್ಯಂದ್ರಿಗೂ ಒಳ್ಳೆಯದು. ನೋಡಿ ವೀಕ್ಷಕರೇ, ಕೆಲವೊಂದು ಜನ ಇವಾಗ ಹೊಸ ಟ್ರೆಂಡ್ಗೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇಂಥ ಬಾಟ್ಲಲ್ಲೇ ನೀರು ಕುಡಿಬೇಕು, ನಾನು ಇಷ್ಟೇ ಜ್ಯೂಸ್ ಅಷ್ಟೇ ಮಾತ್ರ ತಗೋತೀನಿ, ನಾನು ಇಂಥ ಫುಡ್ಸ್ಗಳನ್ನ ಅವಾಯ್ಡ್ ಮಾಡ್ತೀನಿ, ಅದು ನನ್ನ ಧ್ವನಿಗೆ ತುಂಬಾ ಎಫೆಕ್ಟ್ ಆಗುತ್ತೆ, ನಾನು ಆ ಟ್ಯಾಬ್ಲೆಟ್ಸ್ ತಗೋತೀನಿ ಈ ಟ್ಯಾಬ್ಲೆಟ್ಸ್ ತಗೋತೀನಿ ಅನ್ನೋದನ್ನ ನಾವು ಒಂಚೂರು ಕೇಳಿದೀವಿ. ಬಟ್ ಗುರುಗಳು ಏನ್ ಹೇಳ್ತಾರೆ ಅಂತಂದ್ರೆ, ಒಂದು ಉದಾಹರಣೆ ಕೊಟ್ಟರು, ಮಿರ್ಚಿ ಬಜ್ಜಿಯನ್ನ ತಿಂದೆ ಒಬ್ರು ಗುರುಗಳು ಆಡ್ತಾ ಇದ್ರು ಅಂತ ಹೇಳ್ಬಿಟ್ಟು. ಇದನ್ನೆಲ್ಲ ನೋಡಿದಾಗ ನಮ್ಗೆ ಫುಡ್ ಡಿಪೆಂಡ್ ಅಲ್ಲ ಸರ್, ಇಲ್ಲಿ ಏನಂತಂದ್ರೆ ಆರೋಗ್ಯ ಪ್ಲಸ್ ಏನಂತಂದ್ರೆ ರಿಯಾಜ್ ಅಂತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಇದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಅವರು. ಸೊ ಇವತ್ತು ಸರ್ ನಿಮಗೆ ಸಂಗೀತದಲ್ಲಿ ತೃಪ್ತಿ ಇದೆಯಾ? ಸಾಕಷ್ಟು ತೃಪ್ತಿ ಇದೆ. ನಾವು ಶಿಷ್ಯರಿಂದ ತೃಪ್ತಿ ಇದೆ, ನಮಗೂ ಸ್ವಂತ ತೃಪ್ತಿ ಇದೆ. ನಾನು ಅದೇ ಒಂದು 30-32 ವರ್ಷ ಈ ಸರ್ಕಾರಿ ಸೇವೆಯಲ್ಲೇ ಕೆಲಸ ಮಾಡಿದ್ದೀನಿ. ಅಲ್ಲೂ ಸಾವಿರಾರು ಜನಗಳ ಶಿಷ್ಯರು, ಅಲ್ಲೂ ಕೂಡ ಸರ್ ಸಂಗೀತ ಸರ್ ಅಂತಾನೆ ಅಪಾಯಿಂಟ್ಮೆಂಟ್ ನಂದು. ಓಕೆ ಓಕೆ ಸರ್, ಮನೆಯಲ್ಲಿ ನಿಮಗೆ ಈ ಸಂಗೀತಕ್ಕೆ ಇವಾಗ ನಿಮ್ಮ ಮನೆಯಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಸಪೋರ್ಟ್ ಮಾಡ್ತಾರೆ ಸರ್ ಎಲ್ಲ? ನಮ್ಮ ಮನೆಯವರು ಬಹಳ ನನಗೆ ಎಷ್ಟು, ಅವರಿಂದ ನಾನು ಬಹಳ ಹೆಲ್ಪ್ ಮಾಡ್ತಾರೆ. ನಮ್ಗೆ ಎಲ್ಲೇ ಹೋದ್ರು ಬಹಳ. ಅವ್ರ ಹೆಸರು ಶ್ರೀಮತಿ ಮಹೇಶ್ವರಿ ಒಕ್ಕುಂದ್ ಅಂತ, ಅವರು ನಮ್ಮ ಅಕ್ಕನ ಮಗಳು. ಆದ್ರೆ ಎಲ್ಲ ಯಾವುದಕ್ಕೂ ಬಹಳ ಸಪೋರ್ಟ್ ಮಾಡ್ತಾಳೆ, ಎಲ್ಲದಕ್ಕೂ ಯಾವುದೇ ಒಂದು ಇದರಲ್ಲಿ ನಮಗೆ ಬಹಳ ಸಹಕಾರಿ ಅವಳಾಗಿದ್ದಾಳೆ. ನೋಡಿ ವೀಕ್ಷಕರೇ, ಸಪೋರ್ಟ್ ಒಬ್ಬ ಸಂಗೀತಗಾರರಿಗೆ ಬಹಳಷ್ಟು ಏನಪ್ಪಾ ಅಂತಂದ್ರೆ ಮನೆಯಲ್ಲಿ ಸಪೋರ್ಟಿವ್ ಬಹಳ ಕ್ಯಾರೆಕ್ಟರ್ಸ್ ಬಹಳ ಬೇಕಾಗತ್ತೆ. ಯಾಕಂತಂದ್ರೆ ಸಂಗೀತ ಅಂದ್ರೆ ಕೆಲವೊಂದು ಜನರನ್ನ ತೆಗೊಳ್ಳೋದುಂಟು, ಕೆಲವೊಂದು ಜನರನ್ನ ಮನಸ್ಸಿಗೆ ನೋವು ಮಾಡೋದುಂಟು. ಆದ್ರೆ ಇವತ್ತು ನಮ್ಮ ಮಹಾಗುರುಗಳು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಮ್ಮ ಮನೆಯಲ್ಲಿ ಅವರ ಮಡದಿ ಖುದ್ದಾಗಿ ಅವ್ರ ಮಡದಿ ಅವ್ರಿಗೆ ತುಂಬಾನೇ ಸಪೋರ್ಟಿವ್ ಮಾಡ್ತಾರೆ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಸೊ ಹಿಂಗೆಲ್ಲ ಇದ್ದಾಗ ಈ ಸಂಗೀತ ಈ ಮನೆಯಲ್ಲಿ ಬೆಳೆದಿದೆ. ಸರ್, ಇನ್ ಮುಂದೆ ನೀವು ಸಂಗೀತವನ್ನ ಈ ಮನೆಯಲ್ಲಿ ಬೆಳೆಸ್ತಾ ಇದ್ದೀರಾ? ನಿಮ್ಮ ಮನೆಯಲ್ಲಿ ನಾನು ವರ್ಷದಿಂದ ನಾನು ಸಂಗೀತಗಾರ ಮಾಡ್ತಾನೆ. ಈಗ ನನ್ನ ಮಗ ಆದ್ರೂ ಸಂಗೀತನ ಕಲಿತಾನೆ.
ಅವನು ಬಿ ಮ್ಯೂಸಿಕ್ ಅಂತೇಳಿ ಪಂಚಾಕ್ಷರಿ ಗವಾಯಿಗಳ ಆಶ್ರಮದಲ್ಲಿ ಕಾಲೇಜ್ ಇದೆ ಬಿ ಮ್ಯೂಸಿಕ್, ಅಲ್ಲೇ ಅಭ್ಯಾಸ ಮಾಡ್ತಾ ಇದ್ದಾನೆ. ಈಗ ಮುಗಿದ ಬಿ ಮ್ಯೂಸಿಕ್ ಮುಗೀತಿ. ಈಗ ನಾಳೆ 9ನೇ ತಾರೀಕು ಒಂದು ಥಿಯರಿ ಪೇಪರ್ ಇದೆ, ಅದು ಮುಗಿದ್ರೆ ಬಿ ಮ್ಯೂಸಿಕ್ ಆದಂಗೆ ಆಯ್ತು. ಮನೆಯಲ್ಲಿ ಅವನು ಅಭ್ಯಾಸ ಮಾಡ್ತಾನೆ. ಓಕೆ, ನೋಡಿ ತಾವಷ್ಟೇ ಅಲ್ಲ, ಮುಂದಿನ ತಲೆಮಾರಕ್ಕೂ ಕೂಡ ತಮ್ಮ ಮನೆಯಲ್ಲಿ ಸಂಗೀತ ಉಳಿಸೋದಕ್ಕೋಸ್ಕರ ಖುದ್ದಾಗಿ ತಮ್ಮ ಮಗನನ್ನೇ ಏನ್ ಮಾಡಿದಾರಪ್ಪ ಅಂತಂದ್ರೆ ಅವರು ಬಿ ಮ್ಯೂಸಿಕ್ ವರ್ಗೂ ಓದಿಸ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನೋಡಿದಾಗ ವೀಕ್ಷಕರು ನಮ್ಗೆ ಏನಾಗತ್ತಂತಂದ್ರೆ ಇಂಥ ಒಬ್ಬ ಕಲಾವಿದರು ಕೂಡ ಏನಪ್ಪಾ ಅಂದ್ರೆ ನಮ್ಮ ಗೋಕಾಕ್ ನಾಡಿನಲ್ಲಿ ಇದಾರ ಅಂತಕ್ಕಂಥದ್ದೇ ನಮಗೊಂದು ಕ್ವಶನ್ ಆಗ್ತಾ ಇದೆ. ಇವಾಗ ಮಾಧ್ಯಮಗಳಲ್ಲಿ ನಾನು ಕೈ ಮುಗಿದು ಬೇಡ್ಕೊಳ್ಳೋದೇನಂತಂದ್ರೆ ಕಲಾವಿದರ ಪರವಾಗಿ ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಇಂಥ ಕಲಾವಿದರನ್ನ ನಾವು ಬೆಳೆಸಬೇಕಾಗಿದೆ. ಯಾಕಂದ್ರೆ ಬೂದಿ ಮುಚ್ಚಿದ ಕೆಂಡದಂತೆ ಎಲ್ಲೋ ಒಂದ್ ಕಡೆಗೆ ಇಂಥ ಮಹಾನ್ ಸಾಧಕರು ಇವತ್ತು ತಮ್ಮ ಒಂದು ಸೇವೆಯನ್ನ ಸಂಗೀತಕ್ಕಾಗಿ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಮೊದಲು ನಾವು ಏನಪ್ಪಾ ಅಂತಂದ್ರೆ ಒಂದು ವೇದಿಕೆಗಳನ್ನಾಗ್ಲಿ ಸಪೋರ್ಟ್ಗಳನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ಈ ಒಂದು ಚಾನಲ್ ಮುಖಾಂತರ ನಾನು ಹೇಳಕ್ ಇಷ್ಟಪಡ್ತೀನಿ. ಸರ್, ಏನಾದರೂ ತಾವು ರಚನೆ ಮಾಡಿರುವಂತದ್ದು ಯಾವ್ದಾದ್ರು ಹಾಡುಗಳು ಏನಾದ್ರು ಇದೆಯಾ ಸರ್? ನಾನು ರಚನೆ ಮಾಡಿಲ್ಲ, ಇವರು ಪುರಂದರದಾಸರು, ಕನಕದಾಸರು. ಒಂದು ನಮ್ಮ ವೀಕ್ಷಕರಿಗೋಸ್ಕರ ಒಂದು 2 ಲೈನ್ ಸರ್ ಏನಾದ್ರು ಹಾಡ್ಬೋದಾ ಸರ್? ಒಂದು 2 ಲೈನ್ ಹಾಡಿ ಸರ್. ಪ್ರೀತಿ ಕೊಟ್ಟ ರಾಧೆಗೆ ಮಾತು ಕೊಟ್ಟ ಮಾಧವ ತನ್ನನಿತ್ತ ಕೊಳಲಿಗೆ ತನ್ನನಿತ್ತ ಕೊಳಲಿಗೆ ರಾಗತೆತ್ತ ಮಾಧವ ಅದ್ಭುತವಾಗಿರ್ತಕ್ಕಂಥ ಒಂದು ಧ್ವನಿಯಲ್ಲಿ ನಮ್ಮೆಲ್ಲರನ್ನು ಏನಪ್ಪಾ ಅಂತಂದ್ರೆ ಮನಸೋರೆಗೊಳಿಸಿದಂತ ಇದೊಂದು ಇದು ಸರ್. ಸರ್, ಈಗ ಸಂಗೀತದಲ್ಲಿ ರಾಗಗಳು ತಮ್ಮದೇ ಆಗಿರ್ತಕ್ಕಂಥ ಒಂದು ವೈಶಿಷ್ಟ್ಯವನ್ನ ಮಾಡ್ತವೆ, ಕೆಲಸ ಮಾಡ್ತವೆ ಅನ್ನೋದನ್ನ ನಾವು ಶಾಸ್ತ್ರದಲ್ಲಿ ಕೇಳಿದ್ದೇವೆ ಸರ್. ರಾಗಗಳು ಕಲಿತ್ರೇನೆ ಏನಪ್ಪಾ ಅಂತಂದ್ರೆ ಒಬ್ಬ ಸಂಗೀತಗಾರನ ಆಗ್ಬೋದಾ ಅನ್ನೋದಕ್ಕೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ? ನಿಜವಾಗಿ ರಾಗಗಳಿಂದ ಬೇರೆ ಬೇರೆ ಒಂದು ಸ್ವರ ಚೇಂಜ್ ಆದ್ರೆ ಅದೊಂದು ರಾಗ ಚೇಂಜ್. ರಾಗಗಳನ್ನು ಎಲ್ಲ ಸಾಕಷ್ಟು ರಾಗಗಳು, ಎಷ್ಟೋ ಅಸಂಖ್ಯಾತ ರಾಗಗಳಿದ್ದಾವೆ. ಎಲ್ಲನ ಅಭ್ಯಾಸ ಮಾಡಿದ್ರೇನೆ ಬರುತ್ತೆ ಎಲ್ಲ ಸಂಗೀತ. ರಾಗಗಳು ಬಹಳ ರಾಗಗಳಿದ್ದಾವೆ. ಮತ್ತೆ ಇನ್ನೊಂದು ಸರ್, ನಾನು ಕೇಳ್ಪಟ್ಟಿದ್ದೀನಿ ರಾಗಗಳು ಇಂತಿಷ್ಟ ಸಮಯದಲ್ಲಿ ಇದೇ ರಾಗವನ್ನ ಹಾಡಬೇಕು ನಿಯಮಗಳಿವೆ. ನಿಯಮಗಳಿವೆ. ಅದು ಆ ಸಮಯದಲ್ಲಿ ಹಾಡಿದ್ರೆ ಅದಕ್ಕೆ ಹೆಚ್ಚು ರಂಜನೆ ಬರುತ್ತೆ. ಪ್ರೇಕ್ಷಕರು ಇದರಿಂದ ಅವ್ರನ್ನ ಯಾವ ಸಮಯದಲ್ಲೇ ಯಾವ ರಾಗ ಹಾಡಿದ್ರೆ ಆನಂದ ಆಗುತ್ತೆ. ಅದಕ್ಕೆ ಟೈಮೇ ಪ್ರತಿಯೊಂದು ರಾಗಕ್ಕೂ ಟೈಮ್ ಇದಾವೆ. ಯಾವ ರಾತ್ರಿ ಹಾಡೋದು, ಬೆಳಗ್ಗೆ ಹಾಡೋದು, ಮಧ್ಯಾಹ್ನ ಹಾಡೋದು, ಆ ರಾಗಗಳನ್ನು ಮಾಡೇ ಬಿಟ್ಟಿದ್ದಾರೆ ಸಂಗೀತ ತಜ್ಞರು. ಹೌದು ಸರ್, ಅಂದ್ರೆ ರಾಗಗಳನ್ನ ಸಮಯಕ್ಕೆ ತಕ್ಕ ಹಾಗೇನೆ ಹಾಡ್ಬೇಕು, ಅವುಗಳ ರಸಗಳಲ್ಲೇ ಆ ರಾಗಗಳನ್ನ ಹಾಡ್ಬೇಕು. ಇರೋವಂತ 7 ಸ್ವರಗಳಲ್ಲೇ ಬೇರೆ ಬೇರೆ ರಾಗಗಳನ್ನ ಹೆಂದಿದ್ದಾರೆ ಸರ್. ಸರ್, ನೀವೇನಾದ್ರೂ ದೊಡ್ಡ ದೊಡ್ಡ ಮ್ಯೂಸಿಷಿಯನ್ಸ್ ಅಥವಾ ಅಂದ್ರೆ ಯಾರಾದ್ರೂ ಸಂಗೀತಗಾರರನ್ನದು ಏನಾದ್ರೂ ನೀವು ಕಾಂಟ್ಯಾಕ್ಟ್ ಮಾಡಿದೀರಾ? ಸಾಕಷ್ಟು. ಅಂದ್ರೆ ಈಗ ಮೊನ್ನೆ ಧಾರವಾಡದಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ಪಂಡಿತ್ ವೆಂಕಟೇಶ್ ಕುಮಾರ್ ಅವರು, ಫೇಮಸ್ ಬಹಳ ಪ್ರಸಿದ್ಧ ಸಂಗೀತಗಾರರು, ಅವರೇ ನನಗೆ ಮಾನ್ಯ ಸಂಗೀತ ಕಾರ್ಯಕ್ರಮದಲ್ಲಿ ನನ್ನ ಸನ್ಮಾನ ಮಾಡಿ
ಮಾಡಿ ಆಶೀರ್ವಾದ ಮಾಡಿದ್ದಾರೆ. ಆಶೀರ್ವಾದ ಸರ್, ಏನ್ ಅನಿಸ್ತು ಆಶೀರ್ವಾದ ನಿಮ್ಗೆ? ಅದು ಯಾಕಂದ್ರೆ ಅವ್ರು ಪುಟ್ಟರಾಜ ಗವಾಯಿಗಳ ಶಿಷ್ಯರು, ಅವರು ಮತ್ತೆ ಅಂತ ತಪಸ್ವಿಗಳು ನಮಗೆ ಇದನ್ನ ಮಾಡಿದ್ರಲ್ಲ, ಸನ್ಮಾನ ಮಾಡಿದ್ರಲ್ಲ, ಬಹಳ ಆನಂದ ಆಯ್ತು ನಮ್ಗೆ. ಧಾರವಾಡದಲ್ಲೇ ಆಯ್ತು. ಓಕೆ ಸರ್, ನೀವು ಇದನ್ನ ಏನಂತಂದ್ರೆ ಇವಾಗ ಈ ಸಂಗೀತವನ್ನ ಕಲಿಯುವಂತ ವಿದ್ಯಾರ್ಥಿಗಳಿರ್ಬೋದು ಅಥವಾ ಈಗಿನ ಜನಾಂಗ ಇರ್ಬೋದು, ಈ ಚಟಗಳಿಗೆ ಅಂಟ್ಕೊಳ್ತಾ ಇದ್ದಾರೆ ಸರ್. ಸಂಗೀತದಲ್ಲಿ ಎಲ್ರ ಮನೆಯಲ್ಲೂ ಒಂದು ಇದಿದೆ, ಏನಂತಂದ್ರೆ ಸಂಗೀತ ಅಂದ್ರೆ ಬೇಡಪ್ಪ, ಅದು ಒಂದು ಚಟ ಕಲ್ಕೋತಾರ ಅದ್ರಲ್ಲಿ ಅಂತಕ್ಕಂತ ಒಂದು ಮಾತು ಇದೆ ಸರ್. ಅದಕ್ಕೆ ನೀವು ನಮ್ಮ ವೀಕ್ಷಕರಿಗೆ ಈ ಮೂಲಕ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಏನಂದ್ರೆ ಹಂಗೆಲ್ಲ ಇದ್ದೆ. ಎಷ್ಟು ಜನ ಮೊದಲ ಹೆಣ್ಮಕ್ಳು ಕಲಿತಿದ್ದಿಲ್ಲ, ಹೆಣ್ಮಕ್ಳನ್ನ ಮುಂದೆ ಬಿಡ್ತಿದ್ದಿಲ್ಲ. ಈಗ ಎಲ್ಲರೂ ಅವರೇ ಹೆಣ್ಮಕ್ಳಾಗಿದ್ದಾರೆ. ಆದ್ರೆ ಒಳ್ಳೆಯ ಶಾಸ್ತ್ರೀಯ ಸಂಗೀತ ಕಲಿತವ್ರು ನಿಜವಾಗಿ ಯಾರು ಕೆಟ್ಟದ್ದಲ್ಲ, ಅವ್ರಿಗೆ ಒಳ್ಳೇದೇ ಆಗುತ್ತೆ, ಎಲ್ಲನೂ ಒಳ್ಳೇದೇ. ಯಾಕಂದ್ರೆ ಆ ತಪಸ್ಸು ಅಂತದ ಇದೆ, ಅದರಲ್ಲಿ ಶಕ್ತಿ ಆ ಸಂಗೀತದಲ್ಲಿ ಇರ್ತದ. ಒಳ್ಳೆ ಗಾಯಕರಾಗಬೇಕು, ಒಳ್ಳೆ ಪಂಡಿತರಾಗಬೇಕು. ನನಗೆ ಎಲ್ಲನೂ ಸಂಗೀತ ಹಿಂಗೆ ಬೆಳ್ಕೊಂತ ಹೋಗ್ಲಿ ಅಂತ ನನ್ನ ಎಲ್ಲ ಆಸೆ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಪಂಡಿತ ತಪಸ್ವಿ ಶ್ರೀ ಮಲ್ಲಿಕಾರ್ಜುನ್ ಒಕ್ಕುನ್ ಸರ್ ಅವರು, ಅವರ ಮಾತುಗಳಲ್ಲೇ ಏನಪ್ಪಾ ಅಂತಂದ್ರೆ ಯಾವುದೇ ರೀತಿ ಸ್ವಾರ್ಥ ಅನ್ನೋದಿಲ್ಲ ಅವರಲ್ಲಿ. ಅವುಗಳನ್ನು ನೋಡಿದ್ರೇನೆ ಅನಿಸ್ಬಿಡತ್ತೆ, ಒಂದು ಈಗಲೂ ಕೂಡ ಒಂದು ಚಿಕ್ಕ ಮಗುವಿನ ತರ ಅವರ ಮನಸ್ಸು ಇರುವುದು. ಅದನ್ನ ನೋಡಿದ್ರೆ ನಮಗೂ ಇನ್ನೂ ಏನಪ್ಪಾ ಅಂತಂದ್ರೆ ನಾವು ಈ ಟ್ರೆಂಡ್ಗೆ ಇನ್ನೂ ಮ್ಯೂಸಿಕ್ ಅನ್ನ ಕಲಿಬೇಕು, ಏನೋ ಒಂದು ಮಾಡ್ಬೇಕು ಅನಿಸ್ತಾ ಇದೆ. ಸೊ ಗಾಯಕಿ ಅಂತಂದಾಗ ನಿಮ್ಗೆ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಆಗ್ಲಿ ಯಾರಾಗ್ಲಿ, ನೀವು ಒಬ್ರಿಗೆ ಯಾರಿಗೋ ಒಬ್ರಿಗೂ ಫೇವ್ರೇಟ್ ಅಂತ ಒಬ್ರು ಇರ್ತಾರೆ ಸರ್. ನಿಮ್ಗೆ ಯಾರು ಫೇವ್ರೇಟ್ ಸರ್? ತುಂಬಾ ನಮಗೆ ಬಾಲಮೂಲ ಕೃಷ್ಣ ಅವರು, SP ಬಾಲಸುಬ್ರಹ್ಮಣ್ಯರು ಎಲ್ಲ ಒಳ್ಳೆ ಗಾಯಕರು. ಆಮೇಲೆ ಹಿಂದಿಯಲ್ಲೇ ಲತಾ ಮಂಗೇಶ್ಕರ್, ಮೊಹಮ್ಮದ್ ರಫಿ, ಇವರಿಗೆಲ್ಲ ನಿಮ್ಗೇನು ಹೇಳ್ಬೇಕಾಗಿಲ್ಲ, ಎಲ್ಲರಿಗೂ ಗೊತ್ತಿದೆ. ಬಹಳ ಒಳ್ಳೆಯ ಸಂಗೀತಗಾರರವರೆಲ್ಲ. ಹೌದು ಸರ್, ನಿಮ್ಮ ಒಂದು ಜೀವನದಲ್ಲಿ ಹಿಂಗೆ ಒಂದು ಇದಿರತ್ತೆ ಸರ್, ಏನಂತಂದ್ರೆ ನಾನು ಮ್ಯೂಸಿಕ್ ಕಲಿಬೇಕಾದ್ರೆ ಕೆಲವೊಂದು ಜನರಿಗೆ ನನಗೆ ಇವ್ರನ್ನ ನೋಡಿ ನಾನು ಮ್ಯೂಸಿಕ್ ಕಲಿಬೇಕು ಅನಿಸ್ತು, ಅಥವಾ ಇದೇ ಹಾಡು ನನ್ನ ಜೀವನದಲ್ಲಿ ಇನ್ಸ್ಪೈರ್ ಆಯಿತು ಅಂತ ಹೇಳ್ತಾರೆ. ಹಂಗೆ ಕನ್ನಡ ಗೀತೆಗಳಲ್ಲಿ ಅಥವಾ ಹಿಂದಿ ಗೀತೆಗಳು ನಿಮ್ಮ ಅಚ್ಚುಮೆಚ್ಚಿನ ಹಾಡು ಯಾವುದು ಸರ್? ನಮ್ಮ ಅಚ್ಚುಮೆಚ್ಚಿನ ಅಂದ್ರೆ ಪಂಡಿತ್ ಭೀಮಸೇನ್ ಜೋಶಿ ಅವರು ಹಾಡಿದಂತ ಭಾಗ್ಯದ ಲಕ್ಷ್ಮೀ ಬರಮ್ಮ ಬಹಳ ಚೆನ್ನಾಗಿ ಸುಂದರವಾಗಿ ಹೇಳಿದ್ದಾರೆ. ಅವರು ಭಾರತ ರತ್ನನವರು, ಅವರು ಹಾಡಿದ್ದು ಬಹಳ ನನಗೆ ಬಹಳ. ಪಂಡಿತ್ ಭೀಮಸೇನ್ ಜೋಶಿ ಅವರಂದಾಗ ನೆನಪಾಯ್ತು ಸರ್, ಅವರು ಕೆಲವೊಂದು ಗಾಯಕಿಯಲ್ಲಿ ಕೆಲವೊಂದು ಇವುಗಳನ್ನ ಮಾಡ್ತಿದ್ರು, ಆಕ್ಷನ್ಸ್ ಗಳನ್ನ ಮಾಡ್ತಿದ್ರು. ನಾದುವುದು ಒಂಥರ ಏನಂದ್ರೆ ಈ ರೀತಿ ಮಾಡ್ಕೊಂಡು ಅವರೆಲ್ಲ ಹೇಳಿದ್ದಾರೆ ಒಂದ್ ಕಡೆಗೆ, ನಾದುವುದು, ಕುಟ್ಟುವುದು, ಇದೆಲ್ಲವೂ ಗಾಯನದಲ್ಲಿ ಬರುತ್ತೆ ಅಂತ ಹೇಳಿದ್ದೇನೆ, ಮೊದಲಿಗೆ ಹೇಳಿದ್ದೇನಲ್ಲ. ಸಂಗೀತ ಒಳಗೆ ಮೊದಲು ಶಾಸ್ತ್ರೀಯ ಸಂಗೀತ, ಆಮೇಲೆ ಅದ್ರೊಳಗೆ ಎಷ್ಟೋ ಸಂಗೀತ ಹುಟ್ಟಿದಾವ. ಸುಗಮ ಸಂಗೀತ, ಅದರೊಳಗೆ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ ಅಂದ್ರೆ ಅವಾಗ ತಮ್ಮ ಹೃದಯದಿಂದ ಬಂದದ್ದು, ಹಿಂದಿನ ತಲಾಂತರದಿಂದ ಬಂದದ್ದ, ತಾನೇ ಜನಪದ ತಾನಾಗಿ ಬಂದದ್ದು, ಅದು ಹುಟ್ಟಿದ ಹಂಗೆ ಜನಪದ ಗೀತೆ ಹಿಂಗೆಲ್ಲ. ಓಕೆ ಸರ್, ಜೊತೆಗೆ ಏನಂದ್ರೆ ನಮ್ಮ ಒಂದು ಸರ್ ಕೇಳ್ಕೊಡ್ಬೇಕು ನಾನು, ಈ ಶಾಸ್ತ್ರೀಯ ಸಂಗೀತ ಮತ್ತು ಹಿಂದೂಸ್ತಾನಿ ಸಂಗೀತಕ್ಕೆ ಏನಾದ್ರೂ ವ್ಯತ್ಯಾಸ ಇದೆಯಾ? ಹಿಂದೂಸ್ತಾನಿ ಸಂಗೀತ ಅಂದ್ರೆ ಅದೇ ನಾವು ಕಲಿಯೋದೆಲ್ಲ ಹಿಂದೂಸ್ತಾನಿ ಸಂಗೀತ. ಹಿಂದೂಸ್ತಾನಿ ಸಂಗೀತ ಮತ್ತು ಕರ್ನಾಟಕ ಸಂಗೀತ ಎರಡು ಭಾಗ ಇದಾವೆ. ಆದ್ರೆ ಈ ಕಡೆ ಎಲ್ಲ ಕರ್ನಾಟಕ ಸಂಗೀತ ಹಾಡೋರು ಯಾರಿಲ್ಲ, ಈ ಕಡೆ ಎಲ್ಲ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತನೇ. ಅಂದ್ರೆ ಸರ್ ಹಿಂದೂಸ್ತಾನಿ ಕಠಿಣನ ಅಥವಾ ಕರ್ನಾಟಕ ಸಂಗೀತ? ಅಲ್ಲ, ಅವ್ರು ಎರಡು ಕಠಿಣ, ಯಾವ್ದು ಸರಳ ಬರಂಗಿಲ್ಲ. ಎರಡು ಕಠಿಣ ಸಂಗೀತಗಳು. ಅದ್ರೊಳಗೆ ಅವ್ರು ಆ ಕಡೆ ಗುರುಗಳು ಹಂಗ ಸಿಕ್ಕಿರ್ತಾರಲ್ಲ, ಅದನ್ನೇ ಕಲ್ತಿರ್ತಾರೆ. ಈ ಕಡೆ ಹಿಂದೂಸ್ತಾನಿ ಸಂಗೀತ ಕಲಿತೇವರು ಇದನ್ನೇ ಕಲ್ತಿರ್ತಾರೆ. ಆದ್ರೆ ಇದು ಕಡಿಮೆ, ಇದು ಹೆಚ್ಚು ಅಂತಲ್ಲ, ಎರಡು ಒಳ್ಳೆ ಶಾಸ್ತ್ರೀಯ ಸಂಗೀತ. ನೋಡಿದ್ರಲ್ಲ ವೀಕ್ಷಕರೇ, ತುಂಬಾ ಮಾರ್ಮಿಕವಾಗಿ ನಮ್ಮ ಜೊತೆಗೆ ಇವತ್ತು ಅವರೆಲ್ಲ ಒಂದು ಡೀಟೇಲ್ಸ್ ಅನ್ನ ನಮ್ಗೆ ಶೇರ್ ಮಾಡಿದ್ರು. ಜೊತೆಗೆ ನಾವು ಯಾವ ರೀತಿ ರಿಹರ್ಸಲ್ ಮಾಡಬೇಕು ಏನು ಅನ್ನೋದನ್ನು ಕೂಡ ನಮಗೆ ತುಂಬಾ ಅಚ್ಚುಕಟ್ಟಾಗಿ ನಮಗೆ ತೋರಿಸಿದ್ರು ಸರ್. ನಮಗೆ ನಿಮ್ಮ ಅವಾರ್ಡ್ಸ್ಗಳನ್ನ ಎಲ್ಲವನ್ನು ನೋಡ್ಬೇಕು ಅನ್ನೋ ಒಂದು ಆಸೆ ಸರ್ ನಮಗೆ. ಅವುಗಳನ್ನ ಸ್ವಲ್ಪ ನಮಗೆ ತೋರಿಸ್ತೀರಾ ಸರ್? ನೋಡಿ ನಿಮಗೆ ಸರ್, ನಿಮಗೆ ಬಂದಿರತಕ್ಕಂಥ ಅವಾರ್ಡ್ಸ್ಗಳನ್ನ ನಮ್ಮ ವೀಕ್ಷಕರು ಕೂಡ ನೋಡಿ ಖುಷಿ ಪಡ್ಲಿ ಅನ್ನೋದು ನನ್ನ ಆಸೆ ಸರ್. ಇಲ್ಲೇ ಇದ್ದಾವೆ ನೋಡಿ, ಎಲ್ಲ ಇದ್ದಾವೆ, ಇನ್ನು ಈ ಕಡೆ ಇದ್ದಾವೆ, ಮೇಲೆ ಇದ್ದಾವೆ. ಅಲ್ಲಿ ಹಾಕ್ಯಾರಿ ಹಿಂಗಾಯ್ತು.
ನಿಮ್ಮ ಅವಾರ್ಡ್ಸ್ಗಳನ್ನು ನಿಮ್ಮ ಸಾಧನೆಯನ್ನು ನೋಡಿದರೆ ಬಹಳಷ್ಟು ಸರಿ ಸಂಗೀತದಲ್ಲಿ ನೀವು ನುಡ್ತಿದ್ದೀರಾ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗ್ತಾ ಇದೆ. ಸೊ ಇವತ್ತು ವೀಕ್ಷಕರೇ, ನಮ್ಮ ಪಂಡಿತ ಶ್ರೀ ಮಲ್ಲಿಕಾರ್ಜುನ್ ಒಕ್ಕುಂದ್ ಸರ್ ಅವರು ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸಾಧನಕಾರರು ಈ ಒಂದು ಗೋಕಾಕ್ ನಾಡಿನಲ್ಲಿದ್ದಾರೆ. ಸೊ ನೀವು ಎಲ್ಲರೂ ಏನಪ್ಪ ಅಂತಂದರೆ ಅವ್ರ ಹತ್ರ ಲೋಕಲಲ್ಲಿ ಇರ್ತಕ್ಕಂಥವ್ರು ಇರ್ಬೋದು, ಯಾಕಂದರೆ ಗುರುಗಳು ಸಿಗೋದು ಬಹಳಷ್ಟು ಕಠಿಣ. ಆದರೆ ಅಂಥ ಒಂದು ಇದರಲ್ಲಿ ಅವರು ಇಷ್ಟೊಂದು ಒಂದು ಏನಪ್ಪ ಅಂದರೆ ತಮ್ಮಲ್ಲಿ ಒಂದು ಸಂಗೀತದ ಆಸಕ್ತಿಯನ್ನು ತುಂಬಿಕೊಂಡು ಶಿಷ್ಯರನ್ನು ಬೆಳೆಸಬೇಕು ಅನ್ನೋ ಒಂದು ಆಸಕ್ತಿ ಅವರಲ್ಲಿದೆ. ಸೊ ಎಲ್ಲರೂ ಒಮ್ಮೆ ಆದರೂ ಈ ಒಂದು ಶ್ರೀನಗರದಲ್ಲಿ ಗೋಕಾಕ್ ಶ್ರೀನಗರದಲ್ಲಿ ಇರ್ತಕ್ಕಂಥ ಗಜಾನನ ಒಂದು ಸಂಗೀತ ಶಾಲೆಗೆ ನೀವೆಲ್ಲರೂ ಒಮ್ಮೆ ಆದರೂ ಭೇಟಿ ಕೊಡಿ. ಇಲ್ಲಿ ಅವರ ಒಂದು ಸಾಧನೆಯನ್ನು ನೋಡಿ, ಜೊತೆಗೆ ನಿಮ್ಮ ಮಕ್ಕಳನ್ನಾಗಲಿ ನೀವಾಗಲಿ ಒಂದು ಸಂಗೀತವನ್ನು ಕಲಿಯಿರಿ ಅಂತಕ್ಕಂಥದ್ದು ಹೇಳ್ತಾ ಇದ್ದೀನಿ. ಸೊ ಸರ್, ನಾವಿವತ್ತು ನಿಮ್ಮ ಪುತ್ರ ಅವರನ್ನು ಕೂಡ ಒಂದು ಎರಡು ಮಾತನ್ನ ಕೇಳಕ್ಕೆ ಇಷ್ಟಪಡ್ತೀನಿ ಸರ್. ಓಕೆ, ನಮಸ್ಕಾರ ಅವರೇ. ನಿಮ್ಮ ಹೆಸರು? ನನ್ನ ಹೆಸರು ಅಮೃತ್ ರಾಜ್. ಒಕ್ಕುಂದ್. ನೀವು ಒಬ್ಬರೇನಾ? ಹಾಂ, ನಾನು ಒಬ್ಬನೇ. ನಿಮ್ಮ ಒಂದು ತಂದೆಯವರ ಒಂದು ಸಾಧನೆ ನೋಡಿ ನಿಮ್ಗೆ ಏನು ಅನಿಸ್ತಾ ಇದೆ? ನನಗೆ ಭಾಳ ಖುಷಿ ಆಗುತ್ತೆ. ನಾನು ಇನ್ನೂ ಅದರಲ್ಲಿ ಹೆಚ್ಚು ಸಾಧನೆ ಮಾಡಿ ತೋರಿಸ್ಬೇಕಂತ ಇನ್ನೂ ಆಸೆ ಇದೆ. ಸೊ ನೀವೇನೋ ಒಂದು ಮ್ಯೂಸಿಕ್ ಮಾಡಿದ್ದೀರಾ ಅಂತಕ್ಕಂಥದ್ದು ಹೇಳಿದ್ರು. ಯಾವ್ದು ಹಾರ್ಮೋನಿಯಂದಲ್ಲಿ ಮಾಡಿದ್ದೀರಾ? ವೋಕಲಲ್ಲಿ ಮಾಡಿದ್ದೀನಿ. ವೋಕಲಲ್ಲಿ ಮಾಡಿದ್ದೀರಾ. ಒಂದೇನಾದರೂ ಹಾರ್ಮೋನಿಯಂ ಏನಾದರೂ ನುಡ್ಸಕ್ಕೆ ಬರುತ್ತೆ ಸರ್? ಗಾಯನದಲ್ಲಿ ನೀವು ಇವಾಗ ಮ್ಯೂಸಿಕ್ ಅನ್ನ ಮಾಡ್ತಾ ಇದ್ದೀರಾ. ಕಲಿತು ನೀವು ಏನಾಗಬೇಕು ಅನ್ನೋದು ನಿಮಗೆ ಮುಂದೆ ಇರ್ತಕ್ಕಂಥ ಗುರಿ ಇದೆ ಸರ್? ನಾನು ಶಾಸ್ತ್ರೀಯ ಸಂಗೀತದಲ್ಲಿ ಹೆಚ್ಚಿನ ಸಾಧನೆ ಮಾಡಬೇಕಾಗಿದೆ. ನಿಮ್ಮ ತಂದೆಯವ್ರ ಜೊತೆಗೆ ನೀವು ಅಭ್ಯಾಸ ಮಾಡ್ತೀರಾ ಡೈಲಿ? ಹಾಂ. ಎಷ್ಟು ಅವರ್ ಮಾಡ್ತೀರಾ? ಡೈಲಿ 2-3 hours ಮಾಡ್ತೀನಿ. 2-3 hours ಮಾಡ್ತೀರಾ. ಈ ರಾಗಗಳು ಇದು ಏನಾದರೂ ಸ್ವಲ್ಪ ಒಂಚೂರು ನಿಮಗೆ ಗೊತ್ತಿದೆ? ಗೊತ್ತಿದೆ. ಯಾವ್ದಾದ್ರು ನಮ್ಮ ವೀಕ್ಷಕರಿಗೋಸ್ಕರ ಒಂದು ಯಾವ್ದಾದ್ರು ಒಂದು ರಾಗದ ಒಂದು ಆಲಾಪ ಮಾಡ್ತೀರಾ? ಸರ್ ಹೇಳಿದ ಹಾಗೆ ನಮ್ಮ ಮನೆಯಲ್ಲಿ ತರಾಂತರದಿಂದ ಈ ಸಂಗೀತ ಇದೆ, ಮೊದಲಿನಿಂದಲೂ ಇತ್ತು, ನನ್ನ ಹತ್ರನೂ ಇದೆ, ಮುಂದೆನೂ ಇರೋದು ಅನ್ನೋದಕ್ಕೆ ಇದು ಜೀವಂತ ಉದಾಹರಣೆ. ತುಂಬಾ ಚೆನ್ನಾಗಿ ಹಾಡಿದ್ರಿ ಇವ್ರೆ. ಮತ್ತೆ ನೀವು ಏನಾದರೂ ರಿಯಾಲಿಟಿ ಶೋಗಳಲ್ಲಿ ನಾನು ದೊಡ್ಡ ಯಾವುದಾದ್ರೂ ಚಾನೆಲ್ಗಳಲ್ಲಿ ಹಾಡ್ಬೇಕು ಅನ್ನೋದು ಏನಾದರೂ ನಿಮಗೆ ಆಸೆ ಇದೆಯಾ? ಆ ಥರ ಏನಿಲ್ಲ. ಯಾಕೆ? ನಾನು ಈ ಶಾಸ್ತ್ರೀಯ ಸಂಗೀತದಲ್ಲಿನೇ ಹೆಚ್ಚಿನ ಸಾಧನೆ ಮಾಡಬೇಕಾಗಿ ತುಂಬ ಆಸೆ. ಓಕೆ ಓಕೆ ಓಕೆ.
ನೋಡಿದ್ರಲ್ಲ ವೀಕ್ಷಕರೇ, ಅವರ ಮಗನೂ ಕೂಡ ಎಷ್ಟು ಅಂತಂದರೆ ತುಂಬ ಚೆನ್ನಾಗಿ ಒಂದು ಸಂಗೀತವನ್ನು ಕಲಿತಾ ಇದ್ದಾರೆ. ಸೊ ಇಂಥ ಮನೆತನದಲ್ಲಿ ಹುಟ್ಟಿರುವಂಥದ್ದು ನೀವೇ ಒಂದು ಭಾಗ್ಯವಂತರು ಅಂತ ಹೇಳ್ಬೋದು. ನಾವಿವತ್ತು TV49 ನ್ಯೂಸ್ ಕನ್ನಡ ಚಾನಲ್ ವತಿಯಿಂದ ನಾವೇನು ಮಾಡಿದ್ದೀವಪ್ಪ ಅಂದ್ರೆ ಸಾಧಕರ ಚಾವಡಿಯಲ್ಲಿ ನಾವು ಈ ಇಬ್ಬರು ಸಾಧಕರನ್ನು ನಾವಿವತ್ತು ನಿಮ್ಮ ಮುಂದೆ ತೋರಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಅದೇ ರೀತಿಯಾಗಿ ಅವ್ರ ಮನೆಯಲ್ಲಿ ಒಂದು ಏನಪ್ಪ ಅಂತಂದರೆ ನಮ್ಮ ಗುರುಗಳ ಒಂದು ಧರ್ಮ ಪತ್ನಿಯವರನ್ನು ಕೂಡ ನಾವು ಇವಾಗ ವಿಶೇಷ ಸಂದರ್ಶನವನ್ನು ಮಾಡಿ ಅವ್ರು ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಏನು ಅನ್ನೋದನ್ನು ನಾವು ಇವತ್ತು ಕೇಳ್ತಾ ಇದ್ದೀವಿ. ಸೊ ನೀವೆಲ್ಲರೂ ಕೂಡ ಏನಪ್ಪ ಅಂತಂದರೆ ಪಂಡಿತ ಶ್ರೀ ಮಲ್ಲಿಕಾರ್ಜುನ್ ಒಕ್ಕುನ್ ಸರ್ ಅವ್ರ ಮನೆಗೆ ಒಂದಿನಾದರೂ ನೀವು ಭೇಟಿ ಕೊಟ್ಟು ಅವರ ಸಂಗೀತವನ್ನು ನೀವು ಆಲಿಸ್ಬೇಕು, ಅವರ ಹತ್ರ ಕಲಿಬೇಕಂತಕ್ಕಂಥದ್ದೇ TV49 ನ್ಯೂಸ್ ಕನ್ನಡದ ಒಂದು ಉದ್ದೇಶ. ಸೊ ವೀಕ್ಷಕರೇ, ನಾವಿವತ್ತು ನಮ್ಮ ಪಂಡಿತ ಶ್ರೀ ಮಲ್ಲಿಕಾರ್ಜುನ್ ಒಕ್ಕುನ್ ಸರ್ ಅವರ ಧರ್ಮ ಪತ್ನಿಯವರು ಕೂಡ ಇಲ್ಲಿ ನಮ್ಮ ಒಂದು ವಿಶೇಷ ಸಂದರ್ಶನದಲ್ಲಿದ್ದಾರೆ. ಅಮ್ಮ ನಮಸ್ಕಾರ. ಈ ನಿಮ್ಮ ಒಂದು ಸರ್ ಅವರು ಈ ಮನೆಯಲ್ಲಿ ಸಂಗೀತವನ್ನು ಕಲಿತಾ ಇದ್ದಾರೆ, ಕಲಿಸ್ತಾ ಇದ್ದಾರೆ, ಎಲ್ಲ ಜನರಿಗೆ ಏನೋ ಮಾಡ್ತಾ ಇದ್ದಾರೆ. ಸೊ ನಿಮಗೆ ಈಗಿನ ಕಾಲದಲ್ಲಿ ಇದೆಲ್ಲ ಬಿಟ್ಟು ಏನ್ರಿ ನೀವು ಕೆಲಸ ಬೇರೆ ಮಾಡ್ಕೊಂಡು ಬಿಡೋದು ಬಿಟ್ಟು ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀರಾ ಅಂತಕ್ಕಂಥ ಏನಾದ್ರು ಮನೋಭಾವನೆಗಳಲ್ಲಿ ನಿಮ್ಮಲ್ಲಿ ಏನಾದ್ರು ಇದೆ ಅಥವಾ ಬಂದಿದೆ ಅಲ್ಲಿ? ಇಲ್ಲ ಸರ್, ಯಾವತ್ತೂ ನನಗೆ ಆ ರೀತಿ ಬಂದಿಲ್ಲ. ಇನ್ನ ಇದ್ರೊಳಗನೆ ಮುಂದೆ ಹೋಗ್ಲಿ, ಇನ್ನು 100 ಶಿಷ್ಯರ ಅವರಿಂದ ತಯಾರಾಗ್ಲಿ ಅನ್ನೋದೇ ಉದ್ದೇಶ. ನೀವು ಏನಾದ್ರು ಸಂಗೀತವನ್ನು ಅಭ್ಯಾಸ ಮಾಡಿದ್ದೀರಾ ಅಥವಾ ನಿಮಗೂ ಸಂಗೀತ ಅಂದ್ರೆ ಇಂಟ್ರೆಸ್ಟ್ ಇದೆಯಾ? ಇಂಟ್ರೆಸ್ಟ್ ಇದೆ, ಕಲಿತಾ ಇದ್ದೇನೆ ನಾನು ಇವ್ರ ಹತ್ರನೇ. ನೋಡ್ರಿ ವೀಕ್ಷಕರೇ, ಮನೆಯಲ್ಲೇನೆ ಏನಪ್ಪಾ ಅಂತಂದ್ರೆ ಸರ್ ಅವರು ಏನ್ ಮಾಡಿದಾರೆ ಅಂತಂದ್ರೆ ತಮ್ಮ ಧರ್ಮ ಪತ್ನಿಯವ್ರಿಗೂ ಕೂಡ ಸಂಗೀತವನ್ನು ಕಲಿಸ್ತಾ ಇದಾರೆ ಅಂತಂದ್ರೆ ಈ ಒಂದು ಕುಟುಂಬ ಏನಾಗ್ತಾ ಇದೆ ಅಂತಂದ್ರೆ ಒಂದು ಸಂಗೀತದ ಕುಟುಂಬನೇ ಆಗಿ ನಮ್ಮ ಗೋಕಾಕದಲ್ಲಿ ವಿಜೃಂಭಿಸ್ತಾ ಇದೆ ಅಂತಕ್ಕಂಥದ್ದು ನಾನು ಹೇಳಕ್ ಇಷ್ಟಪಡ್ತೀನಿ. ಸರ್ ಅವರು ಏನಪ್ಪಾ ಅಂತಂದ್ರೆ ಸಂಗೀತ ಶಿಕ್ಷಕರಾಗಿ ಕೆಲಸ ಮಾಡಿದ್ರು. ಅವಾಗ ನಿಮ್ಗೆ ಏನ್ ಅನಿಸ್ತಾ ಇತ್ತು? ಸಂಗೀತಗಾರ ಶಿಕ್ಷಕ ಇದ್ದಾರೆ ಅಂತೇಳಿ ಅಂದಾಗ ನಿಮ್ಗೆ ಏನ್ ಅನಿಸ್ತಿತ್ತು? ನನಗೆ ಅದೊಂಥರ ಅಭಿಮಾನ. ಅಂದ್ರೆ ಉಳಿದವ್ರೆಲ್ಲ ವಿಷಯ ಬಗ್ಗೆ ಇರ್ತಾರೆ, ಸಂಗೀತೊಳಗ ಇವ್ರ ಮ್ಯೂಸಿಕ್ ಟೀಚರ್ ಅಂದ್ಕೂಲೆ ಅದೊಂಥರ ಅಭಿಮಾನ ನನಗೆ. ನೀವು ಏನಪ್ಪಾ ಅಂತಂದ್ರೆ ಈ ಜನರಿಗೋಸ್ಕರ, ಈಗಿನ ಯುವ ಪೀಳಿಗೆಗೋಸ್ಕರ ಸಂಗೀತವನ್ನ ಕಲಿಬೇಕಾ ಅಥವಾ ಇಲ್ಲ, ಅಥವಾ ಏನಂತಂದ್ರೆ ಸಂಗೀತ ಅಂದ್ರೆ ಅಸಹ್ಯ ಪಡುವಂತ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ? ಅಂದ್ರೆ ಅದೊಂದು ಆತ್ಮೋದ್ಧಾರ ಅಂತ ಹೇಳ್ತೀನಿ ನಾನು. ಅಂದ್ರೆ ಎಲ್ಲಾ ಇದ್ರೊಳಗೂ ಶಾಂತಿ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಸ್ವಲ್ಪ ಸಂಗೀತ ಇತ್ತಂದ್ರೆ ಅದನ್ನೇ ತಮ್ಮ ಬೇಜಾರಾದಾಗಾತು ಇದಾತು ಅದೊಂದು ಸ್ವಲ್ಪ ಮಾಡ್ಕೋತಾ ಇದ್ರಂದ್ರ ಅವ್ರಿಗೆ ಮತ್ತ ಮುಂದೆ ಕಲಿಯಾಕ ಮಾಡಾಕ ಉತ್ಸಾಹ ಬರ್ತದೆ. ಹೌದು, ಸರ್ ಅವರ ಗಾಯಕಿ ಅಥವಾ ನಿಮ್ಮ ಮಗನೂ ಕೂಡ ಸಂಗೀತ ಕಲಿತಾ ಇದ್ದಾರೆ ಅಂತಕ್ಕಂಥದ್ದು ಗೊತ್ತಾಯ್ತು. ಅವರಿಬ್ಬರ ಗಾಯಕಿಯನ್ನ ನೋಡಿ ನೀವು ಎಲ್ಲಾದ್ರೂ ಯಾವ್ದಾದ್ರು ವೇದಿಕೆಯಲ್ಲಿ ಅವರಿಬ್ರು ಹಾಡುವಾಗ ಅಥವಾ ಸರ್ ಒಬ್ಬರೇ ಹಾಡುವಾಗ ನಿಮಗೆ ಏನಾದ್ರೂ ಒಂದು ಖುಷಿ ಆಗಿರೋದು ಅಂತ? ಖುಷಿ ಅಂದ್ರೆ ಅವ್ರದ್ದು ಮೊದ್ಲು ವೇದಿಕೆ ಮೇಲೆ ಹಾಡ್ತಾರ ನೋಡೋದನ್ನೇ ಒಂದು ಖುಷಿ. ನೋಡಿ ವೀಕ್ಷಕರೇ, ಏನಂತಂದ್ರೆ ಆಡಿಯನ್ಸ್ ಯಾರಿಗೂ ಬೇಕಾಗಿಲ್ಲ, ಮನೆಯವರೇ ಆಡಿಯನ್ಸ್ ಆದಾಗ ಯಾವ ಚಾನೆಲ್ಗಳ ಅವಶ್ಯಕತೆನೂ ಕೂಡ ಸಂಗೀತಗಾರರಿಗೆ ಇರೋದಿಲ್ಲ ಅನ್ನೋದಕ್ಕೆ ಉದಾಹರಣೆ ಅವರೇ. ಅವರ ಧರ್ಮ ಪತ್ನಿಯವರೇ ಅವರು ವೇದಿಕೆ ಮೇಲೆ ಹೋಗೋದೇ ಒಂದು ಖುಷಿ, ಸರ್ ಅವ್ರ ವೇದಿಕೆ ಮೇಲೆ ಹಾಡೋದೇ ಒಂದು ಖುಷಿ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಸೊ ಇವತ್ತು ನನಗಂತೂ ಒಂದು ಖುಷಿ ಏನ್ ಅನಿಸ್ತಾ ಇದೆ ಅಂತಂದ್ರೆ ಇಂಥದ್ದು ಕೂಡ ಒಂದು ಕುಟುಂಬ ಇದೆಯಾ ಅಂತಕ್ಕಂಥದ್ದು ನನ್ಗೆ ಅನಿಸ್ತಾ ಇದೆ. ಈ ಮನೆಯಲ್ಲಿ ಇರ್ತಕ್ಕಂಥ ನೀವೇ ಎಲ್ಲರೂ ಧನ್ಯರು. ಈ ಮೂಲಕ ನಾನು TV49 ನ್ಯೂಸ್ ಕನ್ನಡ ಮೂಲಕ ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದೇ ರೀತಿಯಾಗಿರ್ತಕ್ಕಂಥ ಎಲ್ಲ ಮನೆಗಳು ನಮ್ಮ ಸಮಾಜದಲ್ಲಿ ನಿರ್ಮಾಣ ಆದ್ರೆ ಮನೆಯಲ್ಲಿ ಶಾಂತಿ ಸುಖ ಅಂತಕ್ಕಂಥದ್ದು ಇದ್ದೇ ಇರುತ್ತದೆ. ನಿಜವಾಗಲೂ ಸಂಗೀತದಿಂದ ಶಾಂತಿ ಮತ್ತು ಸುಖ ಇದೆ ಅಂತಕ್ಕಂಥದಕ್ಕೆ ನೈಜ ಉದಾಹರಣೆನೇ ನಮ್ಮ ಒಕ್ಕುನ್ ಸರ್ ಅವ್ರ ಮನೆತನ ಅಂತಕ್ಕಂಥದ್ದು ಹೇಳ್ಬೋದು. ಸೊ ವೀಕ್ಷಕರನ್ನ ನೋಡಿದ್ರಲ್ಲ, ಇವತ್ತು ಇಲ್ಲಿವರೆಗೂ ಕೂಡ ಪಂಡಿತ ಶ್ರೀ ಮಲ್ಲಿಕಾರ್ಜುನ್ ಒಕ್ಕುನ್ ಸರ್ ಅವ್ರ ಮನೆಗೆ ಬಂದು ನಾವು ಏನಪ್ಪಾ ಅಂತಂದ್ರೆ TV49 ನ್ಯೂಸ್ ಕನ್ನಡ ಮೂಲಕ ನಾವು ಏನಂದ್ರೆ ಒಂದು ವಿಶೇಷ ಸಂದರ್ಶನವನ್ನು ಮಾಡಿ ಸಾಧಕರ ಚಾವಡಿಯಲ್ಲಿ ನಾವು ಇವತ್ತು ಅವರ ಒಂದು ದಿವ್ಯ ದರ್ಶನವನ್ನ ನಿಮಗೆ ಮಾಡಿಸಿದ್ದೀವಿ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನಮ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ನಿಮ್ಮ ಊರಿನಲ್ಲೂ ಕೂಡ ಇಂಥ ಯಾವುದೇ ಮಹಾನ್ ಸಂಗೀತಗಾರರಿರ್ಲಿ ಕಲಾಕಾರರಿರ್ಲಿ ಯಾರೋ ಇದ್ರೂ ಕೂಡ ಏನಪ್ಪಾ ಅಂದ್ರೆ ನಮ್ಮ ನ್ಯೂಸ್ TV49 ನ್ಯೂಸ್ ಕನ್ನಡ ಚಾನೆಲ್ಗೆ ನೀವು ಸಂಪರ್ಕಿಸಬಹುದು. ಸೊ ಈ ಒಂದು ಮನೆತನಕ್ಕೆ ನೀವೆಲ್ಲರೂ ಕೂಡ ಒಂದು ಲೈಕ್ ಅನ್ನ ಕೊಡಿ ಅಂತಕ್ಕಂಥದ್ದು ಹೇಳ್ತಾ ನನ್ನ ಈ ವಿಶೇಷ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಮಸ್ಕಾರ ಸರ್. ಹಲೋ, ಈಗ TV49
ನಮ್ಗೆ ಅಕಸ್ಮಾತ್ ಒಂದು ಏನೂ ಗೊತ್ತಿಲ್ಲ ಏನೂ ಇಲ್ಲ. ಅಕಸ್ಮಾತ್ ಹಿಂಗೆ ಬಂದಿ ಸರ್ ಅಂದ್ರೆ ಬರ್ರಿ, ಯಾರು ಬೇಡ ಅಂದ್ರೆ ಬರ್ರಿ ಅಂತ ಹೇಳಿದೆ. ಅಂದ್ರೆ ಇಲ್ಲಿ ನಮ್ಗೆ ಇನ್ನೂ ಜನ ಶಿಷ್ಯಂದ್ರೂ ಅವ್ರು ಪರಿಚಯ ಮಾಡ್ಕೋತಾರೆ. ಆದರೆ ನನಗೆ ಇಲ್ಲಿವರೆಗೆ ಅವ್ರು ಏನು ಗೊತ್ತಿಲ್ಲ. ಯಾಕಂದ್ರೆ ಭಜಂತ್ರಿ ಸರ್ ಬಂದು ಅವ್ರಿಗೆ ನೋಡಿದಾರೆ ಅಂತ ನನಗೆ ಅಷ್ಟಿದಿಲ್ಲ. ಅವ್ರು ಬಂದು ನಮ್ಗೆ ಸಂತೋಷದಿಂದ ಇದನ್ನು ಮಾಡಿದ್ದಕ್ಕೆಲ್ಲ ಅವ್ರಿಗೆ ತುಂಬ ಆಭಾರಿಯಾಗಿದ್ದೀನಿ. ನಿಮ್ಮ TV ಚಾನಲ್ಗೂ ನಾವು ತುಂಬ ಧನ್ಯವಾದಗಳು ಅರ್ಪಿಸ್ತೀವಿ.